ನಿಮ್ಮನ್ನ ನಂಬ್ಕೊಂಡು ಆಕೆ ಬಂದಿದ್ದಾಳೆ, ಕೆಲಸ ಮಾಡ್ತಾ ಇಲ್ಲ, ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ, ರೀ ತರಕಾರಿ ಕೊಡಿ, ರೀ ಮೇಕಪ್ ಏನೋ ಐಟಮ್ ತೊಗೋಬೇಕು ಅಂತ ದುಡ್ಡು ಕೇಳ್ತಾಳೆ ಅಂದ ತಕ್ಷಣ ಅವಳಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಅಲ್ಲ. ನಿಮ್ಮ ಎಲ್ಲ ಗಲೀಜು, ಅಸಹ್ಯ, ಎಲ್ಲ ನೆಗೆಟಿವ್ ಕ್ಯಾರೆಕ್ಟರ್ ನೋಡಿರೋ ಗಂಡ ಅಥವಾ ಹೆಂಡತಿ ಮುಂದೆ ಏನು ಈಗೋ ಇಟ್ಕೊಂಡು ಏನು ಸಂಪಾದನೆ ನಿಮಗೆ? ರಿಲೇಷನ್ಶಿಪ್ ಅನ್ನೋದು ಒಂದು ಸೆಂಟರ್ ಪಾಯಿಂಟ್. ಅದು ಗಂಡಂದಿರು ಇದನ್ನು ಫಾಲೋ ಮಾಡಿದ್ದೆ ಆದರೆ ಹೆಂಡತಿಲಿ ಎಷ್ಟು ಕಾಯಿಲೆ ವಾಸಿ ಆಗುತ್ತೆ ಬೇಕಾದ್ರೆ ನೀನು ಬಂದು ನಂಗೆ ಹೇಳು. ಎಷ್ಟು ಜನಕ್ಕೆ ಅದೇ ಗಂಡ ಮುಂದಿನ ಜನ್ಮದಲ್ಲಿ ಬೇಕು ಅಂದರೆ ಒಬ್ರು ಅದೇ ಗಂಡ ಬೇಕು ಅಂತ ಬರ್ದಿರ್ಲಿಲ್ವಂತೆ. ಯಾಕಂದ್ರೆ ಕಂಪ್ಯಾರಿಸನ್ ಬಂದ ತಕ್ಷಣ ಹಿಂಸೆ ಜಾಸ್ತಿ ಆಗುತ್ತೆ. ನನಗೆ ಯಾಕೆ ಹಿಂಗೆ ಬಂತು? ಹೌದು, ನಿನಗೇ ಬಂತು, ಬಿಕಾಸ್ ಇದು ನಿನ್ನ ಎಕ್ಸ್ಕ್ಲೂಸಿವ್ ಪಾಠ. ಹೇಳಿ ಥರ ಪ್ರೀತಿ ಎಲ್ಲ ಮಾಡಿ ಅಲ್ವಾ, ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡೋದು ಸಡನ್ ಆಗಿ. ಸುಮ್ಮನೆ ಪ್ರೀತಿಯ ಹೆಸರಲ್ಲಿ ಬೇರೆ ಏನೋ ಸಂಬಂಧವನ್ನ ಮೇಂಟೈನ್ ಮಾಡ್ತಾ ಇದ್ರು ಅಷ್ಟೇ. ನಮ್ಮ ಹಣೆಯಲ್ಲಿ ಬರ್ದೋರೇ ಸಿಗ್ತಾರೆ, ಅದನ್ನ ತಪ್ಸಕ್ ಆಗೋದಿಲ್ಲ ಯಾರು ಅಂತ ಹೇಳ್ತಾರೆ. ಸ್ಪಿರಿಚುವಲ್ ಕಾಂಟೆಕ್ಸ್ಟ್ ನ ಬಿಟ್ಟು ನಾವೊಂದು ಆರೋಗ್ಯನೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಕೊನೆಯ ಉಸಿರಿರೋವರೆಗೂ ಕೆಲವ್ರು ಹೇಳ್ತಾರೆ 7 ಜನ್ಮಕ್ಕೂ ನೀನೇ ನನ್ನ ಜೊತೆಯಾಗಿರ್ಬೇಕು ಅಂತ. ದೌರ್ಜನ್ಯ ಮಾಡೋದಷ್ಟೇ ದೌರ್ಜನ್ಯ ಆಗ್ತಾ ಇದೆ ಅಂತ ಗೊತ್ತಿದ್ರು ಸಹಿಸೋದು ಕೂಡ ತಪ್ಪಾಗುತ್ತೆ. ತುಂಬಾ ವರ್ಷ ಪ್ರೀತಿಸಿ ಸಡನ್ ಆಗಿ ನಂಗೆ ನೀನ್ ಬೇಡ, ನೀನು ಮದುವೆ ಮೆಟೀರಿಯಲ್ ಅಲ್ಲ, ನಾನು ಬೇರೆಯವ್ರನ್ನ ಮದುವೆ ಆಗ್ತೀನಿ ಅಂತೆಲ್ಲ ಹೇಳ್ತಾರಲ್ಲ, ತುಂಬಾ ಬೇರೆ ಬೇರೆ ಥರದ ನರಕ ಯಾತನೆ ಕೊಡುತ್ತೆ. ಹಾಯ್, ಹಲೋ, ನಮಸ್ತೆ. ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ನಮ್ಮ ಹಣೆಯಲ್ಲಿ ಯಾರು ಬರ್ದಿರ್ತಾರೋ ಅವರೇ ಸಿಗ್ತಾರೆ. ನಾವೆಷ್ಟೇ ತಿಪ್ಪರ್ಲಾಗ ಹಾಕಿದ್ರೂ ಡೆಸ್ಟಿನಿ ಅನ್ನೋದಿದೆಯಲ್ಲ, ಅದನ್ನು ಯಾರ ಕೈಯಿಂದ ತಪ್ಪಿಸೋಕ್ಕಾಗೋದಿಲ್ಲ ಅಂತ ತುಂಬ ಜನ ನಂಬ್ತಾರೆ. ಯಾಕಂತ ಹೇಳಿದ್ರೆ ವರ್ಷಾನ್ಗಟ್ಲೆ ಪ್ರೀತಿಯನ್ನು ಮಾಡಿ ಕೊನೆಗೆ ಮದುವೆ ಆಗೋದು ಇನ್ಯಾರನ್ನು. ಹಾಗಿದ್ರೆ ನಿಜವಾಗಿಯೂ ಕೂಡ ಡೆಸ್ಟಿನಿ ಅಂತ ಹೇಳಿದರೆ ಏನು? ನಾವು ಯಾರನ್ನು ಪ್ರೀತಿಸ್ತೀವೋ ಅವರನ್ನು ನಿಜವಾಗಿಯೂ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಸೊ ಒಂದು ಪ್ಯೂರ್ ಲವ್ ಅಂತ ಹೇಳಿದರೆ ಏನು? ಪ್ರೀತಿಯಲ್ಲಿ ನಂಬಿಕೆ ಯಾಕೆ ಅಷ್ಟು ಮುಖ್ಯ ಆಗುತ್ತೆ? ಕೆಲವ್ರು ಹೇಳ್ತಾರೆ ಆಸ್ತಿ ಅಂತಸ್ತನ್ನು ನೋಡಿ ಪ್ರೀತಿ ಮಾಡ್ತಾರೆ ಅಂತ. ನಿಜವಾಗಿಯೂ ಪರಿಶುದ್ಧವಾದ ಪ್ರೀತಿಯಲ್ಲಿ ಯಾವುದು ಇರಬೇಕಾಗತ್ತೆ, ಯಾವುದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪೂರ್ವಿ ಜಯರಾಜ್. ಸೊ ಇವರು ಡ್ರಗ್ಲೆಸ್ ಥೆರಪಿಸ್ಟ್ ಕೂಡ ಹೌದು. 42,000ಕ್ಕೂ ಹೆಚ್ಚು ಜನರನ್ನ ಯಾವುದೇ ರೀತಿಯಾದಂಥ ಔಷಧಿ ಇಲ್ಲದೆ ಮತ್ತೆ ವಾಪಸ್ ಅವರನ್ನು ಆರೋಗ್ಯವಂತರನ್ನಾಗಿ ಮಾಡಿದ್ದಾರೆ. ಸೊ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ಸಮೃದ್ಧಿ ಹೀಲಿಂಗ್ ಸೆಂಟರ್ನ ಫೌಂಡರ್ ಕೂಡ ಹೌದು. ಹಾಗಿದ್ರೆ ಬನ್ನಿ ಅವ್ರ ಹತ್ರ ಈ ಒಂದು ಪ್ರೀತಿ ವಿಚಾರದ ಬಗ್ಗೆ, ಸೊ ನಾವು ಲವ್ ಅನ್ನ ಯಾವ ರೀತಿಯಾಗಿ ಉಳಿಸ್ಕೋಬೇಕಾಗತ್ತೆ, ಒಂದು ಸ್ಟ್ರಾಂಗ್ ಬಾಂಡಿಂಗ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಾನು ಕೂಡ ಚೆನ್ನಾಗಿದ್ದೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಈಗ ನಮಗೆ ಲೈಫ್ ಪಾರ್ಟ್ನರ್ ಸಿಗ್ಬೇಕು ಅಂತ ಹೇಳಿದ್ರೆ ಅಥವಾ ಮದುವೆ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಹಣೆಯಲ್ಲಿ ಬರ್ದೋರೇ ಸಿಗ್ತಾರೆ, ಅದನ್ನ ತಪ್ಸಕ್ ಆಗೋದಿಲ್ಲ ಯಾರು ಅಂತ ಹೇಳ್ತಾರೆ. ಸೊ ಡೆಸ್ಟಿನಿ ಅಂತ ಅನ್ನೋದು ಹೇಳೋದು ನಿಜವಾಗಿಯೂ ಇದೆಯಾ? ಹೌದಾ? ನಮ್ಮ ಹಣೆಯಲ್ಲಿ ಬರ್ದಿರೋರೇ ನಮ್ಗೆ ಸಿಗೋದಾ? ಯಾಕಂದ್ರೆ ಕೆಲವೊಂದಿಷ್ಟು ರಿಲೇಶನ್ಶಿಪ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ವರ್ಷ ಲವ್ ಮಾಡಿರ್ತಾರೆ, ತುಂಬಾ ಡೀಪ್ ಲವ್, ನಿನ್ನನ್ ಬಿಟ್ಟು ನಾನು ಬದುಕಕ್ಕೆ ಆಗದೇ ಇಲ್ಲ ಅನ್ನೋ ತರ ಇರ್ತಾರೆ. ಬಟ್ ಆದ್ರೆ ಮದುವೆ ಅಂತ ಬಂದಾಗ ಬೇರೆಯವ್ರನ್ನ ಆಗ್ಬಿಡ್ತಾರೆ. ಅದ್ ನಿಜವಾಗಿಯೂ ಪ್ರೀತಿ ಕಡಿಮೆ ಆಗಿರೋದಾ ಅಥವಾ ಡೆಸ್ಟಿನಿ ಆಗಿತ್ತ ಅಂತ? ಓಕೆ, ಇದು ತುಂಬಾ ಟ್ರಿಕ್ಕಿ ಕ್ವೆಶನ್. ಸೊ ಟ್ರಿಕ್ಕಿ ಆಗಿ ಆನ್ಸರ್ ಮಾಡ್ತೀನಿ, ಯಾಕೆಂದ್ರೆ ಎಸ್ ಅಂಡ್ ನೋ ಇದಕ್ಕೆ ಆನ್ಸರ್ ಎರಡೂ ಇದೆ. ಹೌದು. ಒಂದು, ನೀವು ಸ್ಪಿರಿಚುವಲ್ ಕಾಂಟೆಕ್ಸ್ಟ್ ಅಲ್ಲಿ ಕೇಳಿದ್ರಿ, ನಾವು ಎಷ್ಟೇ ಲಾಜಿಕಲ್ ಆಗಿ ಅನಾಲಿಟಿಕಲ್ ಆಗಿ ವಿಚಾರಗಳನ್ನ ಮಾತಾಡಿದ್ರು ಅಮ್ಮ, ಸ್ಪಿರಿಚುವಲ್ ಕಾಂಟೆಕ್ಸ್ಟ್ ನ ಬಿಟ್ಟು ನಾವೊಂದು ಆರೋಗ್ಯನೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆದ್ರಿಂದ ಖಂಡಿತ ನಾನು ವೈಯಕ್ತಿಕವಾಗಿ ಅದನ್ನು ತುಂಬಾ ನಂಬ್ತೀನಿ. ಇಲ್ಲಿ ಡೆಸ್ಟಿನಿ ಇದು ಹಾಗೆ ಇತ್ತು ಕಾರ್ಮಿಕಲಿ, ಇದು ಇವ್ರನ್ನೇ ಹಣೆ ಬರ ಅಥವಾ ಅಲ್ಲಿ ಪೂರ್ವ ನಿರ್ಧಾರಿತ ಅಂತ ಹೇಳ್ತೀವಲ್ಲ, ಹೌದು. ಬಟ್ ಯಾವುದಕ್ಕೆ ಪೂರ್ವ ನಿರ್ಧಾರಿತ? ಪಾಸಿಟಿವ್ ಆಗಿ ಮಾತ್ರನೂ ಅಲ್ಲ, ನೆಗೆಟಿವ್ ಆಗಿ ಮಾತ್ರನೂ ಅಲ್ಲ. ಅಂದರೆ ಇವ್ರ ಜೊತೆ ನೀವು ಎವಾಲ್ವ್ ಆಗಬೇಕು, ಈ ಕಾಮನ್ ಪರ್ಪಸ್ ಮೇಲೆ ವರ್ಕ್ ಮಾಡಬೇಕು, ನಿಮ್ಮ ಮೂಲಕ ಎಷ್ಟು ಜನಕ್ಕೆ ಸ್ಫೂರ್ತಿ ಸಿಗಬೇಕು, ಅಥವಾ ನಿಮ್ಮ ಏನು ಹಳೇದು ಬ್ಯಾಲೆನ್ಸ್ ಇತ್ತು ಅದು ಲೆಕ್ಕ ಚುಕ್ಕ ಮಾಡ್ಕೊಳ್ಬೇಕು, ಈ ಥರದ್ದು ಇರಬಹುದು. ಅಥವಾ ಈ ದೌರ್ಜನ್ಯ, ಒತ್ತಡ, ಹಿಂಸೆ ಅಥವಾ ಅನಾರೋಗ್ಯಕರ ಸಂಬಂಧದಿಂದ ನಾನು ನನ್ನೊಳಗಡೆ ಏನೋ ಕಂಡಿಡ್ಕೊಳ್ಳೋದಿದೆಯಲ್ಲ, ಆ ಥರನೂ ಇರಬಹುದು. ಅಥವಾ ಇದನ್ನ ಸಹಿಸಕ್ ಆಗಲ್ಲ ಅಂತ ಸ್ಟೆಪ್ ಔಟ್ ಮಾಡಿದಾಗ ನಮ್ಮಲ್ಲಿ ಒಂದು ಕರೇಜ್ ಡೆವಲಪ್ ಆಗುತ್ತಲ್ಲ. ಯಾಕಂದ್ರೆ ದೌರ್ಜನ್ಯ ಮಾಡೋದಷ್ಟೇ ದೌರ್ಜನ್ಯ ಆಗ್ತಾ ಇದೆ ಅಂತ ಗೊತ್ತಿದ್ರು ಸಹಿಸೋದು ಕೂಡ ತಪ್ಪಾಗುತ್ತೆ. ಹೌದು. ಇವಾಗ ಯಾರೋ ಅಬ್ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅಬ್ಯೂಸ್ ಮಾಡಿಸ್ಕೊತೀನಿ ಅಂದ್ರೆ ಡು ಯು ಥಿಂಕ್ ದಟ್ ಇಸ್ ರೈಟ್? ನಮಗೆ ಅಯ್ಯೋ ಪಾಪ ಅಂತ ಅನ್ನಿಸ್ಬಹುದು, ಬಟ್ ಆ
ಆಟಿಟ್ಯೂಡಲ್ಲಿ ಅವ್ರು ಇರೋದೇನಕ್ಕೆ, ಬಿಕಾಸ್ ಅವರಲ್ಲಿ ಎದ್ದು ನಿಂತ್ಕೊಳ್ಳೋಕ್ಕೆ ಒಂದಷ್ಟು ಕ್ವಾಲಿಟೀಸ್ ಇಲ್ಲ ಅನ್ನೋದಕ್ಕೆ. ಅದು ತಪ್ಪಾಗುತ್ತೆ, ನೀವು ಒಳ್ಳೆಯವರಾಗಿರೋದ್ರಲ್ಲಿ ಲೆಕ್ಕಕ್ಕೆ ಬರಲ್ಲ. ಸೊ ಅಲ್ಲಿಂದ ಹೊರಗಡೆ ಬರೋದಕ್ಕೆ ನೀವೇನೋ ಕಲಿಬೇಕಾಗಿತ್ತು ಅನ್ನೋದು ಕೂಡ ಒಂದಷ್ಟು ಇದು ಪೂರ್ವ ನಿರ್ಧಾರಿತ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ನಾವು ಬರೀ ಆ ಆ್ಯಂಗಲಲ್ಲ ಈ ಆ್ಯಂಗಲಲ್ಲೂ ನೋಡ್ಬೇಕಾಗುತ್ತೆ. ಒಂದು. ಎರಡನೇದು, ನೀವು ಹೇಳಿದ್ರಿ ತುಂಬಾ ವರ್ಷ ಪ್ರೀತಿಸ್ತಾ ಇರ್ತಾರೆ, ಸಡನ್ ಆಗಿ ಮದುವೆ ಯಾರನ್ನೋ ಬೇರೆಯವ್ರನ್ನ ಆಗ್ಬಿಡ್ತಾರೆ ಅಂತ. ಇದಕ್ಕಂತೂ ಹಲವಾರು ಕಾರಣಗಳು ಇರ್ಬೋದು. ಯಾಕಂದ್ರೆ ಎಷ್ಟು ಜೆನ್ಯೂನ್ ಆಗಿ ಅವ್ರ ರಿಲೇಶನ್ಶಿಪ್ ಅಲ್ಲಿ ಇದ್ರು, ಅದು ಕೇವಲ ಅಟ್ರಾಕ್ಷನ್ ಆಗಿತ್ತಾ, ಅಥವಾ ಏನೋ ಅವ್ರದ್ದು ಇಮೋಷನಲ್ ವ್ಯಾಕ್ಯೂಮ್ ನ ಬರೆಸೋಕ್ಕೋಸ್ಕರ ಒಬ್ಬರಿಗೆ ಹುಕ್ ಆಗಿದ್ದು, ಆಮೇಲೆ ರಿಯಾಲಿಟಿಗೆ ಬೇರೆಯವ್ರನ್ನ ಆದರ ಟೈಮ್ ಪಾಸ್, ಇನ್ಫ್ಯಾಕ್ಚುಯೇಷನ್ ಅಂತ ತುಂಬಾ ಹೇಳ್ತಾರೆ ಅದ್ರ ಬಗ್ಗೆ ಎಲ್ಲ. ಎಕ್ಸಾಕ್ಟ್ಲಿ, ವೆರಿ ಅನ್ಫಾರ್ಚುನೇಟ್. ಅಂಡ್ ಟೈಮ್ ಪಾಸ್ ಮಾಡ್ಕೊಳ್ತಾ ಇದೀನಿ ಅಂತ ಕಾಮಿಡಿಗೆ ಅವ್ರು ಹೇಳ್ತಾರೆ, ಬಟ್ ಡ್ಯಾಮೇಜ್ ಅವ್ರಿಗೆ ಜಾಸ್ತಿ ಆಗ್ತಾ ಇರುತ್ತೆ. ಎದುರುಗಡೆ ಅವ್ರು ನೋವು ಕೊಟ್ಬಿಟ್ಟು ಇವ್ರೇನೋ ಖುಷಿ ಪಡ್ತಾ ಇರಬಹುದು, ಬಟ್ ಆ ಗಿಲ್ಟ್ ಮತ್ತೆ ಆ ರಿಲೇಶನ್ಶಿಪ್ ಇಂದ ಹೊರಗಡೆ ಬಂದಾಗ ಅವ್ರಿಗೆ ಮತ್ತೆ ಮ್ಯಾನೇಜ್ ಮಾಡೋಕ್ಕಾಗೋದು, ಆ ಕಂಪ್ಯಾರಿಸನ್, ಇದೆಲ್ಲ ತುಂಬಾ ಬೇರೆ ಬೇರೆ ಥರದ ನರಕ ಯಾತನೆ ಕೊಡುತ್ತೆ. ಸೊ ಇನ್ಫ್ಯಾಕ್ಟ್ ನಾನೊಂದು ವಿಷಯ ಹೇಳ್ತೀನಿ, ಸ್ವಲ್ಪ ಹರ್ಟ್ ಅನ್ಸ್ಬೋದು ಜನಕ್ಕೆ. ತುಂಬಾ ವರ್ಷ ಪ್ರೀತಿಸಿ ಸಡನ್ ಆಗಿ ನಂಗೆ ನೀನು ಬೇಡ, ನೀನು ಮದುವೆ ಮೆಟೀರಿಯಲ್ ಅಲ್ಲ, ನಾನು ಬೇರೆಯವ್ರನ್ನ ಮದುವೆ ಆಗ್ತೀನಿ ಅಂತೆಲ್ಲ ಹೇಳ್ತಾರಲ್ಲ. ದ ಟ್ರೂತ್ ವಾಸ್ ಆರ್ ದ ಟ್ರೂತ್ ಇಸ್ ದಟ್ ಅವ್ರು ಯಾವತ್ತೂ ನಿಮ್ಮನ್ನ ನಿಜವಾದ ರೀತಿಯಲ್ಲಿ ಪ್ರೀತಿಸೇ ಇಲ್ಲ. ಒಂದಿನ ಅದು ಆಚೆ ಬಂತು ಅಷ್ಟೇ. ಸೊ ಅಷ್ಟು ದಿನ ಅವರು ಸುಮ್ಮನೆ ಪ್ರೀತಿಯ ಹೆಸರಲ್ಲಿ ಬೇರೆ ಏನೋ ಸಂಬಂಧವನ್ನ ಮೇಂಟೈನ್ ಮಾಡ್ತಾ ಇದ್ರು ಅಷ್ಟೇ, ಅವರ ನೀಡ್ಸ್ ಫುಲ್ಫಿಲ್ ಮಾಡ್ಕೊಳ್ಳೋಕೆ. ಸಾರಿ, ಇದು ಕೇಳಕ್ಕೆ ಕಹಿ ಅನ್ನಿಸ್ಬಹುದು, ಬಟ್ ಇಲ್ಲ, ನನ್ನ ಪ್ರೀತಿಸ್ತಾನೇ ಇದ್ರು, ಒಂದಿನ ಹಿಂಗಾಗೋದ್ರು ಅಂತ ಹೇಳಿ ಮನೆಯವರು ಒಪ್ಲಿಲ್ಲ, ಮನೆಯವರು ಒಪ್ಪಲ್ಲ, ಜಾತಿ ಬೇರೆ, ಅಂತಸ್ತು ಬೇರೆ, ಊರ್ ಬೇರೆ ಅನ್ನೋ ತರ ಕಾರಣಗಳನ್ನ ಕೊನೆ ಕ್ಷಣದಲ್ಲಿ ಕೊಟ್ಟು ಬಿಡ್ತಾರೆ. ಈಗ ನೀವು ಹೇಳಿ, ಹಾಗಾದ್ರೆ ಪ್ರೀತಿ ಕಮಿಟ್ ಆಗೋಕ್ಕಿಂತ ಮುಂಚೆ ನೀವು ನಿಜವಾಗ್ಲೂ ಆ ವ್ಯಕ್ತಿನ ಪ್ರೀತಿಸಿದ್ರೆ, ನಾಳೆ ದಿನ ನನಗೆ ಗೊತ್ತಿದೆ ನಮ್ಮ ಮನೆಯಲ್ಲಿ ಜಾತಿ ವಿಷಯಕ್ಕೆ ಮದುವೆ ಮಾಡ್ಕೊಳಕ್ ಬಿಡಲ್ಲ ಅಂತ ನಾನು ಕಂಟಿನ್ಯೂ ಮಾಡಿದ ರಿಲೇಶನ್ಶಿಪ್, ನಾನು ತುಂಬಾ ಪ್ರೀತಿಸೋ ಹುಡುಗನಿಗೆ ಅಥವಾ ಹುಡುಗಿಗೆ ಬೇಜಾರಾಗುತ್ತೆ, ಆದ್ರಿಂದ ಪ್ರೀತಿಸಕ್ಕಿಂತ ನಾನು ಹಂಗೆ ಒಳಗಡೆನೆ ಆ ಫೀಲಿಂಗ್ ಇಟ್ಕೊಂಡು ಸುಮ್ಮನೆ ಇರೋದು ವಾಸಿ ಅಂತ ನಿಜವಾಗ್ಲೂ ಪ್ರೀತಿಸೋರ್ಗೆ ಆ ಮೆಚುರಿಟಿ ಇರೋದಿಲ್ವಾ? ಹೌದು, ಮುಂಚೆ ಯೋಚನೆ ಮಾಡ್ಬೇಕಿತ್ತಲ್ವಾ? ಖಂಡಿತ ಇರುತ್ತೆ, ಬಿಕಾಸ್ ಯು ಲವ್ ದಟ್ ಪರ್ಸನ್, ಯು ಡೋಂಟ್ ವಾಂಟ್ ಟು ಹರ್ಟ್ ದಟ್ ಪರ್ಸನ್. ಹೌದು ಅಲ್ವಾ? ಇಲ್ಲ, ಅವ್ರಿಗೆ ಹರ್ಟ್ ಆದ್ರೂ ಪರವಾಗಿಲ್ಲ, 5 ವರ್ಷ 3 ವರ್ಷ ಆದ್ಮೇಲೆ ನಾನು ಸುಮ್ಮನೆ ಅವ್ರ ಜೊತೆಲಿ ಇದ್ಬಿಡ್ತೀನಿ, ಅವ್ರ ಜೊತೆಲಿ ಇದೀನಿ ಅನ್ನೋ ಈಗೋನ ನಾನು ಫುಲ್ಫಿಲ್ ಮಾಡ್ಕೊಳ್ತೀನಿ ಅಂದ್ರೆ, ಹಾಗಾದ್ರೆ ನಿಜವಾದ ಪ್ರೀತಿ ನೀನು ಯಾವತ್ತೂ ಇರಲೇ ಇಲ್ಲ. ನಿನಗೆ ಅವ್ರ ಜೊತೆಲಿ ಇದೀನಿ ಅನ್ನೋ ಒಂದು ಈಗೋ ಫುಲ್ಫಿಲ್ಮೆಂಟು, ಬೇರೆ ಏನೋ ರಿಕ್ವೈರ್ಮೆಂಟ್ ಇತ್ತು, ಅದಕ್ಕೆ ನೀನಿದ್ದೆ ಅಂತ ಅರ್ಥ ಅಲ್ವಾ? ಇಲ್ಲಾಂದ್ರೆ ಯಾಕಪ್ಪ ಬೇಕು ಅವ್ರ ಮನಸ್ಸು ಹಾಳು ಮಾಡಿ, ಬೇಡ ಬಿಡು ಅಂತ ನಾವು ಹೆಜ್ಜೆ ಹಿಂದೆನೆ ಬಂದ್ಬಿಡ್ತಾರೆ. ಅಥವಾ ಅಮ್ಮಮ್ಮ ಅಂದ್ರೆ ಹೇಳ್ತಾರೆ, ನಿನ್ ಮೇಲೆ ನಂಗೆ ಪ್ರೀತಿ ಇತ್ತು, ಆದ್ರೆ ನಾನು ಖಂಡಿತ ಅದನ್ನ ಮುಂದಕ್ಕೆ ತಗೊಂಡು ಹೋಗಲ್ಲ ಅಥವಾ ಹೋಗ್ಲಿಲ್ಲ, ಬಿಕಾಸ್ ನಮ್ಮ ಮನೇಲಿ ಒಪ್ಪಲ್ಲ. ನಿಮಗೆ ಗೊತ್ತಿದ್ಮೇಲೆ ಪ್ರಾಕ್ಟಿಕಲಿ ಯೋಚನೆ ಮಾಡಿ ಹಿಂದೆ ಸರಿಯೋದು ತುಂಬಾನೇ ಒಳ್ಳೇದಲ್ವಾ? ಪ್ರೀತಿಗೆ ನಿಂತವರು ಇಲ್ಲ ಆಗ್ಬಿಡ್ತು ಪ್ರೀತಿ ಅಂದ್ಮೇಲೆ ಜಾತಿ ಇನ್ನೊಂದು ಮತ್ತೊಂದು ಆದ್ರೂ ಅವ್ರಿಗೋಸ್ಕರ ನಿಂತ್ಕೊಳ್ತಾರೆ, ಒಪ್ಸುವ ಪ್ರಯತ್ನ ಆದ್ರೂ ಮಾಡ್ತಾರೆ. ಪ್ರಯತ್ನ ಪಟ್ಟು ಏನೇನೋ ಆಗೋಯ್ತು ಅಂದ್ರೆ ಬಿಡಿ ಪರವಾಗಿಲ್ಲ, ನಾವು ಒಪ್ಕೊಳ್ಬಹುದು. ಪ್ರಯತ್ನನೇ ಪಡ್ದೆ ಕೆಲವರು ಹೇಳಿ ತರ ಪ್ರೀತಿಸಿ ಎಲ್ಲ ಮಾಡಿ ಅಲ್ವಾ, ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡೋದು ಸಡನ್ ಆಗಿ, ಅದರೆಲ್ಲ ಏನೇನೋ ಮಾಡ್ತಾರೆ ಪಾಪ. ಅಂದ್ರೆ ಅಬ್ಯೂಸಿವ್ ರಿಲೇಶನ್ಶಿಪ್ ಅದು. ಸೊ ಅದು ಬೇರೆ ಕ್ಯಾಟಗರಿಲಿ ಬರುತ್ತೆ. ಸೊ ನೀವು ಹೇಳಿದಾಗ ಇಲ್ಲಿ ಅದು ಎಸ್, ಇಟ್ ಕುಡ್ ಬಿ ಹಣೆ ಬರ ಪೂರ್ವ ನಿರ್ಧಾರಿತ. ನನಗೆ ಅದರಲ್ಲಿ ಪರ್ಸನಲಿ ನನ್ನ ನಂಬಿಕೆ ಇದೆ. ನಾವು ಎಷ್ಟೇ ಓದ್ಕೊಂಡ್ರು, ಯಾಕೆ ಅಂತ ಹೇಳ್ತೀನಿ, ನಾನೊಂದು ಪರ್ಸನಲ್ ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ನಮ್ಮ ಹತ್ರ ಕೆಲವರು ಈಗ ಏನೇನೋ ಸಮಸ್ಯೆ ಇರುತ್ತೆ ಅವ್ರಿಗೆ, ಸಣ್ಣದಾಗಿ ಏನೋ ಒಂದು ಮೈಂಡ್ ಟ್ರೈನಿಂಗು ಅಥವಾ ಧ್ಯಾನ ಮಾಡಿನೋ ಅವ್ರಿಗೆ ರೆಮಿಡಿ ಸಿಕ್ತಾಗ ಕೆಲವ್ರು ಕೇಳ್ತಾರೆ, ಅಯ್ಯೋ ಮೇಡಮ್, ಯಾಕೆ ಮೇಡಮ್ ನಂಗೆ ಇದು ಮೊದಲೇ ಸಿಗ್ಲಿಲ್ಲ, ನಾನು ಇಲ್ಲೇ ಓಡಾಡ್ತಾ ಇದ್ದೆ, ನಾನು ಒಳಗಡೆ ಬಂದಿದ್ರೆ ಆಗ್ತಾ ಇತ್ತು ಅಂತೆಲ್ಲ ಹೇಳ್ತಾರೆ. ಇಷ್ಟು ವರ್ಷದಲ್ಲಿ ನನಗೆ ಆ ಪ್ರಶ್ನೆಗೆ ನನಗೆ ಉತ್ತರ ಸಿಕ್ಕಿಲ್ಲ. ಯಾಕೆ ಇವ್ರಿಗಿದು ಮೊದಲೇ ಸಿಗ್ಲಿಲ್ಲ, ಯಾಕೆ ಮೊದಲೇ ಗೊತ್ತಾಗ್ಲಿಲ್ಲ, ಯಾಕೆ ಇಲ್ಲೇ ಬಂದಿದ್ರಂತೆ ಇಲ್ಲೇ ಇದ್ರಂತೆ ಇದು ಯಾಕೆ ಅರ್ಥನೇ ಆಗ್ಲಿಲ್ಲ? ಐ ಆಲ್ಸೋ ಡೋಂಟ್ ನೋ. ಅದು ಅದೇ ಡಿವೈನ್ ಟೈಮಲ್ಲಿ ಹಾಗೆ ಯಾಕೆ ಆಯ್ತು, ಯಾರದನ್ನ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಸೂತ್ರಧಾರ ಯಾರು? ನಾನು ಆ ಪ್ರಶ್ನೆಗೆ ಬ್ಲ್ಯಾಂಕ್ ಆಗಿ ಹೇಳ್ಬಿಡ್ತೀನಿ, ನನಗೆ ಗೊತ್ತಿಲ್ಲ ಅಂತ. ನಾನು 2 PhD ಮಾಡಿರಬಹುದು, ಈ ಫೀಲ್ಡಲ್ಲಿ ಏನೇನೋ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೋದು, ಬಟ್ ಅದು ನನಗೆ ಗೊತ್ತಿಲ್ಲ. ಅದು ಯಾರೋ ಬೇರೆಯವರು ಏನೋ ಒಂದು ಮೇಟ್ರಿಕ್ಸ್ ಬೇರೆ ರೀತಿಯಲ್ಲಿ ನಡೀತಾ ಇದೆ. ಅದಕ್ಕೆ ತುಂಬಾ ಡೀಪ್ ಸ್ಪಿರಿಚುವಲ್ ಕಾರಣಗಳನ್ನ ನಾವು ಅದನ್ನು ಬೇರೆ ಆ್ಯಂಗಲಲ್ಲೇ ನಾವು ನೋಡಬೇಕು. ಈ ಆ್ಯಂಗಲಲ್ಲಿ ನೋಡಿದ್ರೆ ನಮ್ಗೆ ಉತ್ತರ ಸಿಗೋದಿಲ್ಲ. ಅಂದರೆ ಒಂದೇ ಮನೇಲಿ ನಾವೆಲ್ಲರೂ ಅದೇ ಊಟ ಮಾಡಿದ್ವಿ, ನನಗೆ ಮಾತ್ರ ಯಾಕೆ ಕಾಯಿಲೆ ಬಂತು ಅಂತ ಕೇಳ್ತಾರೆ. ಏನು ಉತ್ತರ ಕೊಡೋಕ್ಕಾಗುತ್ತೆ? ಅವರೆಲ್ಲ ಸಂಬಂಧ ಚೆನ್ನಾಗಿದೆ, ನಮ್ಮ ಅಕ್ಕ ತಂಗಿದಿರೆಲ್ಲ ಮದುವೆ ಆಗಿದೆ, ನನ್ನ ಮಾತ್ರ ಯಾಕೆ ಹಿಂಗಾಯ್ತು ಅಂತ ಕೇಳ್ತಾರೆ. ನಾವು ಏನು ಉತ್ತರ ಕೊಡೋಕ್ಕಾಗುತ್ತೆ ಅದಕ್ಕೆ ಅಲ್ವಾ? ಅದರಿಂದ ಕೆಲವೆಲ್ಲ ಹಾಗೆ ಅದನ್ನು ಹಾಗೆ ಬಿಟ್ಬಿಟ್ಟು, ಆದರೆ ಇದರಿಂದ ನನಗೆ ಏನು ಕಲಿಕೆ ಬರ್ತಾ ಇದೆ, ನಾನು ಇದರಲ್ಲಿ ಹೇಗೆ ಎವಾಲ್ವ್ ಆಗ್ತಾ ಇದ್ದೀನಿ, ಅದನ್ನು ತಗೊಂಡ್ರೆ
ನಮ್ಗೆ ಅವಾಗ ಅವ್ರದ್ದು ಚೆನ್ನಾಗಿದೆ, ನನಗೆ ಚೆನ್ನಾಗಿಲ್ಲ, ಅವ್ರದ್ದೆಲ್ಲ ಚೆನ್ನಾಗಿತ್ತು, ನನಗೆ ಮಾತ್ರ ಚೆನ್ನಾಗಿಲ್ಲ ಅನ್ನೋ ಡಿಪ್ರೆಷನ್ ಬರಲ್ಲ. ಓಕೆ, ನನಗೆ ಈ ಸೇಕ್ರೆಡ್ ಲರ್ನಿಂಗ್ ಭಗವಂತ ಕೊಟ್ಟಿದ್ದಾನೆ. ದಿಸ್ ಇಸ್ ಮೈ ಪಾತ್, ದಿಸ್ ಇಸ್ ಮೈ ಗ್ರೋತ್ ಅನ್ನೋ ಮೆಚ್ಯೂರಿಟಿ ಬರುತ್ತೆ. ಆವಾಗ ಕಂಪ್ಯಾರಿಸನ್ ಬಂದು, ಯಾಕಂದ್ರೆ ಕಂಪ್ಯಾರಿಸನ್ ಬಂದ ತಕ್ಷಣ ಹಿಂಸೆ ಜಾಸ್ತಿ ಆಗುತ್ತೆ. ನನಗೆ ಯಾಕೆ ಹಿಂಗೆ ಬಂತು? ಹೌದು, ನಿನಗೆ ಬಂತು, ಬಿಕಾಸ್ ಇದು ನಿನ್ನ ಎಕ್ಸ್ಕ್ಲೂಸಿವ್ ಪಾಠ. ಇಲ್ಲಿ ಕಲಿಕೆ ಏನು ಅಂತ ನೋಡಿದಾಗ ನಮಗೆ ಚೆನ್ನಾಗಿಲ್ದೇ ಇದ್ರು ಸಿಚುವೇಶನ್ ಹೆಮ್ಮೆ ಅನ್ಸಕ್ ಶುರುವಾಗತ್ತೆ. ವಾಹ್, ಎಂತೆಂತ ಚಾಲೆಂಜ್ ನೋಡಿದೆ ನಾನು. ಹೌದು, ಎಂತೆಂತದನ್ನು ಫೇಸ್ ಮಾಡಿ ಬಂದಿದ್ದೀನಿ ನಾನು. ಹೌದು, ಎಂತ ಚಾಲೆಂಜಿಂಗ್ ವ್ಯಕ್ತಿಯನ್ನು ಫೇಸ್ ಮಾಡಿದೆ, ಅದು ಬರುತ್ತೆ ಹೊರತು ಅಯ್ಯೋ ನನ್ ಪಾಪ ಅಂತ ಲೋ ಇದಕ್ಕೆ ಹೋಗಲ್ಲ. ಸೊ ಕೆಲವು ಪ್ರಶ್ನೆಗಳನ್ನ ಅನ್ಆನ್ಸರ್ಡ್ ಆಗಿ ಹಾಗೆ ಬಿಟ್ಬಿಡಿ. ಅಂದ್ರೂ ಉತ್ತರ ಬೇಕು ಅಂದ್ರೆ ಸ್ಪಿರಿಚುವಲ್ ಪಾತ್ಗೆ ಹೊರಟೋಗ್ಬಿಡಿ. ಅದರ್ವೈಸ್ ಡೋಂಟ್ ಟ್ರೈ ಟು ಬ್ರಿಂಗ್ ಲಾಜಿಕ್ ಇನ್ ಟು ಎವ್ರಿಥಿಂಗ್. ಹೇಳಿ ಮೇಡಮ್ ನಂಗೆ ಯಾಕೆ ಹಿಂಗಾಯ್ತು, ನೋ ಬಡಿ ಕೆನಾನ್. ಕೆಲವೊಂದಕ್ಕೆ ಉತ್ತರನೇ ಇರೋದಿಲ್ಲ, ಆ ತರ ಬಿಟ್ಬಿಡದೆ ವಾಸಿ. ಓಕೆ, ಹಾಗಿದ್ರೆ ಒಂದು ಸಂಬಂಧ ಗಟ್ಟಿಯಾಗಿ ಉಳಿಬೇಕು ಅಥವಾ ತುಂಬಾ ವರ್ಷಗಳ ಕಾಲ ಅಥವಾ ಕೊನೆಯ ಉಸಿರಿರೋವರೆಗೂ ಕೆಲವರು ಹೇಳ್ತಾರೆ 7 ಜನ್ಮಕ್ಕೂ ನೀನೇ ನನ್ನ ಜೊತೆಯಾಗಿರ್ಬೇಕು ಅಂತ. ಸೊ ಸಂಬಂಧ ಅಷ್ಟು ಗಟ್ಟಿಯಾಗಿ ಉಳಿಬೇಕು ಅಂತ ಹೇಳಿದ್ರೆ ಯಾವೆಲ್ಲ ವಿಚಾರಗಳು ತುಂಬಾ ಮುಖ್ಯ ಆಗುತ್ತೆ? ಯಾವೆಲ್ಲ ಒಂದು ಟಿಪ್ಸ್ ಅನ್ನ ನಮ್ಮ ಆಡಿಯನ್ಸ್ಗೆ ಕೊಡೋಕೆ ಇಷ್ಟಪಡ್ತೀರಾ ಮೇಡಮ್? ಒಂದು ಸಣ್ಣ ಜೋಕ್ ಹೇಳ್ತೀನಿ, ಇಫ್ ಯು ಡೋಂಟ್ ಮೈಂಡ್. ಯಾರೋ ಒಬ್ರು ಒಂದು ದೊಡ್ಡ ಸಮಾರಂಭದಲ್ಲಿ ಇದ್ರಂತೆ, ಎಲ್ಲ ಪೇರ್ಗಳು ಬಂದಿದ್ರಂತೆ, ಗಂಡ ಹೆಂಡತಿ. ಸೊ ಎಲ್ಲ ಹೆಂಡತಿದಿರ್ಗೂ ಒಂದೊಂದು ಅಪ್ಲಿಕೇಶನ್ ಫಾರ್ಮ್ ಕೊಟ್ಬಿಟ್ಟು, ಈ ಆನ್ಸರ್ ಯಾರಿಗೂ ನಾವು ರಿವೀಲ್ ಮಾಡಲ್ಲ, ಎಷ್ಟು ಜನಕ್ಕೆ ಅದೇ ಗಂಡ ಮುಂದಿನ ಜನ್ಮದಲ್ಲಿ ಬೇಕು ಅಂದ್ರೆ ಒಬ್ರು ಅದೇ ಗಂಡ ಬೇಕು ಅಂತ ಬರ್ದಿರ್ಲಿಲ್ವಂತೆ. ಅಂದ್ರೆ ಸೀಕ್ರೆಟ್ ಯಾರಿಗೂ ಹೇಳಲ್ಲ ಅಂದಾಗ ಆ ತರ 7 ಜನ್ಮ ರಿವೀಲ್ ಆಗಲ್ಲ ಅಂತ ಹೇಳಿದ್ದಕ್ಕೆ ಎಲ್ಲರೂ ಬೇಡ, ಈ ಗಂಡ ಮಾತ್ರ ನಂಗೆ ಮುಂದಿನ ಜನ್ಮ ಬೇಡ ಅಂತಿಲ್ಲ. ಸೊ ಆತರ ನಮ್ಗೆ ಆತರ ಡೈಲಾಗ್ ಅಲ್ಲಿ ಹೇಳ್ತೀವಿ, ತುಂಬಾ ಜನಕ್ಕೆ ಅದು ಇರೋದಿಲ್ಲ ಅಂತ ಅನ್ಸಿರುತ್ತೆ. ಓಕೆ, ದಟ್ಸ್ ಆನ್ ಅ ಲೈಟರ್ ನೋಟ್. ಆದ್ರೆ ಈ ಓಕೆ 7 ಜನ್ಮ ಓಕೆ ಫೈನ್, ಬಟ್ ಅಟ್ಲೀಸ್ಟ್ ಒಂದು ಫಾರ್ಮುಲಾ ಅಂತ ಏನಾದರೂ ಇದೆಯಾ? ತುಂಬ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂತ ನಿಜವಾಗಿ ಜೆನ್ಯೂನ್ ಆಗಿ ಒಂದು ರಿಲೇಷನ್ಶಿಪ್ನ ಆರೋಗ್ಯಕರವಾಗಿ ಇಟ್ಕೊಳ್ಬೇಕು ಅಂತ ಆಸಕ್ತಿ ಇರೋರಿಗೆ ಖಂಡಿತ ನಾನೊಂದು ಅಮೇಝಿಂಗ್ ವಿಚಾರಗಳನ್ನು ಹೇಳ್ಬಹುದು. ಒಂದು ತುಂಬ ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡ್ತಾರೆ. ಒಂದು ಕೌನ್ಸಿಲಿಂಗ್ ಮಾಡೋರಿಂದ ಹಿಡ್ಕೊಂಡು ಒಂದು ಥೆರಪಿಸ್ಟ್ವರೆಗೂ, ಸ್ಪಿರಿಚುವಲಿ ಇರೋಂದ ಹಿಡ್ಕೊಂಡು ಮ್ಯಾರೇಜ್ ಸ್ಪೆಷಲ್ ಕೌನ್ಸಿಲಿಂಗ್ ಮಾಡೋರ್ಗೂ ಹೇಳ್ತಾರೆ ಏನದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋ ವರ್ಡ್ ಯೂಸ್ ಮಾಡ್ತಾರೆ. ಆದರೆ ಅದು ತುಂಬ ವೇಗ್ ಆಗೋಯ್ತು. ಅಂದರೆ ಅಂಡರ್ಸ್ಟ್ಯಾಂಡಿಂಗ್, ಯಾವ ಅಂಡರ್ಸ್ಟ್ಯಾಂಡಿಂಗು? ಯಾಕಂದರೆ ಎಲ್ಲರನ್ನ ಆಗಲೇ ಹೇಳಿದಾಗ ಎಲ್ಲ ಇಂಡಿವಿಜುವಲ್ಸ್ ಬೇರೆ 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 ಬೇರೆ, ಕಷ್ಟ ಅದು ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ. ಅಂಡರ್ಸ್ಟ್ಯಾಂಡಿಂಗ್ ಅಂತ ಅಂದ್ಕೊಂಡು ಹಂಗೆ ಗಾಳಿ ಹೊರಟೋಗುತ್ತೆ ಅದು. ಅದನ್ನು ಬಿಡಿಸೋಣ ನಾವು. ನಂಬರ್ 1, ರೆಸ್ಪೆಕ್ಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ಪರಸ್ಪರ ಗೌರವಿಸಬೇಕು. ಹಲೋ, ನಿಮ್ಮನ್ನ ನಂಬ್ಕೊಂಡು ಆಕೆ ಬಂದಿದ್ದಾಳೆ, ಕೆಲಸ ಮಾಡ್ತಾ ಇಲ್ಲ, ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ, ರೀ ತರಕಾರಿ ಕೊಡಿ, ರೀ ಮೇಕಪ್ ಏನೋ ಐಟಮ್ ತೊಗೋಬೇಕು ಅಂತ ದುಡ್ಡು ಕೇಳ್ತಾಳೆ ಅಂದ ತಕ್ಷಣ ಅವಳಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಅಲ್ಲ. ಅಥವಾ ನಿಮ್ಮ ಗಂಡ ಅಯ್ಯೋ ಸುಸ್ತಾಗಿದೆಯಾ ಕಣೆ ಅಂತ ಕಾಲು ಒತ್ತುತ್ತಾರೆ, ಅಥವಾ ನಿಮಗೆ ಹೆಲ್ಪ್ ಆಗಲಿ ಅಂತ ಕಸ ಗುಡಿಸ್ತಾರೆ ಅಂದ ತಕ್ಷಣ ಆತನಿಗೇನೋ ಮಾನ ಮರ್ಯಾದೆ ಇಲ್ಲ ಅಂತ ಅಲ್ಲ. ಅಥವಾ ಅವ್ರ ಅಮ್ಮ ನಿಮಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ನಿಮ್ಮ ಗಂಡಂಗೆ ಮಾನ ಮರ್ಯಾದೆ ಇಲ್ಲ ಅಂತೇನಲ್ಲ. ಖಂಡಿತ ನೀವು ಮಾನ ಮರ್ಯಾದೆ ಅಂದರೆ ಬನ್ನಿ ಹೋಗಿ ಅಂತಾನೆ ಕರೆದ್ರೆ ಮಾನ ಮರ್ಯಾದೆ ಅಂತಲ್ಲ ಹೇಳ್ತಾ ಇಲ್ಲ. ಹೋಗೋ ಬಾರೋ ಅಂತ ಕರೆದ್ರೂ ಗೌರವದ ಆಸ್ಪೆಕ್ಟ್ ಬೇರೆ. ಯು ಹ್ಯಾವ್ ಟು ಗಿವ್ ದಟ್ ರೆಸ್ಪೆಕ್ಟ್. ಎಲ್ಲೋಗ್ತಾಳೆ, ಇಲ್ಲೇ ಬಿದ್ದಿರ್ತಾಳೆ, ಏನು ಇವಳು ದುಡಿತಾಳೆ ಆಚೆ ಹೋಗೋಕ್ಕೆ ಅಂತ ರೆಸ್ಪೆಕ್ಟ್ ಕಿತ್ತಾಕ್ಬಿಡೋದು. ಓಹ್, ನಿಮ್ಮ ಫ್ಯಾಮಿಲಿ ಬಗ್ಗೆ ಗೊತ್ತಿಲ್ವಾ ಅಂತ ರೆಸ್ಪೆಕ್ಟ್ ಕೇಳೋದು. ಪ್ಲೀಸ್ ದಯವಿಟ್ಟು ಹಂಗೆ ಮಾಡಬೇಡಿ. ನೀವು ನಿಮ್ಮ ಲೈಫು ಹಾಳು ಮಾಡಿಕೊಂಡು ಆ ಹೆಣ್ಮಗು ಮಾನಸಿಕ ಸ್ಥಿತಿನೂ ಹಾಳು ಮಾಡಿ ಇಡೀ ಫ್ಯಾಮಿಲಿಯಲ್ಲಿ ಮಕ್ಕಳ ಮುಂದೆನೂ ಪೂರ್ತಿ ಮಕ್ಕಳ ಮಾನಸಿಕ ಆರೋಗ್ಯವನ್ನು ಛಿದ್ರ ಮಾಡಿಬಿಡ್ತೀರಾ. ನೀವು ಎಷ್ಟು ಪರಸ್ಪರ ಪಾರ್ಟ್ನರ್ಗೆ ರೆಸ್ಪೆಕ್ಟ್ ಕೊಡ್ತೀರೋ ಅಷ್ಟು ಮಕ್ಕಳ ಆರೋಗ್ಯ ಚೆನ್ನಾಗಿರೋದನ್ನು ನಾನು ನೋಡಿದ್ದೀನಿ. ಅಂದರೆ ಎಷ್ಟೋ ಸತಿ ಏನಾಗುತ್ತೆ, ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಗಂಡಂದಿರು ಇರ್ತಾರೆ, ಆದರೆ ಆ ಹೆಂಡ್ತಿದಿರೋ ಮಕ್ಕಳ ಮುಂದೆ ಮಾತ್ರ ಅವ್ರ ಅಪ್ಪನ ವಿಲನ್ ಮಾಡಬಾರ್ದು ಅಂತ ಆಕೆ ಫೈಟ್ ಮಾಡ್ತಾ ಇರ್ತಾರೆ ಗಂಡನ ಮುಂದೆ. ಆದರೆ ಅಪ್ಪ ಗ್ರೇಟ್ ನೋಡು, ಅಪ್ಪ ಗ್ರೇಟು ಅಂತ ಹೇಳ್ಕೊಂಡು ಬಂದಿರೋರು ತುಂಬ ಚೆನ್ನಾಗಿ ಆರೋಗ್ಯಕರವಾಗಿರೋ ಮಕ್ಕಳನ್ನ ನೋಡಿದ್ದೀನಿ ಬೆಳೆದ ಮೇಲೆ. ಅಥವಾ ನೋಡು ನಿಮ್ಮಪ್ಪ ಹೆಂಗೆ ಮಾಡ್ತಾರೆ, ನೋಡು ನಿಮ್ಮಪ್ಪ ಒಂದು ಹಾಗೆ ಅಂತ ಕಂಪ್ಲೇಂಟ್, ಅಂದರೆ ಮಗುನ ಕೋರ್ಟ್ ಜಡ್ಜ್ ಮಾಡಿಬಿಡ್ತಾರೆ. ನಿಮ್ಮಪ್ಪ ಹಂಗೆ ಮಾಡ್ತಾರೆ, ನಿಮ್ಮಪ್ಪ ವಿಲನ್, ನಿಮ್ಮಪ್ಪ ಹಿಂಗೆ ಮಾಡ್ತಾರೆ, ನಿಮ್ಮಪ್ಪ ಅವ್ರ ಅಮ್ಮ ಹಂಗೆ ಮಾಡ್ತಾರೆ ಅಂತ ಅದನ್ನು ಹಾಳು ಮಾಡಿರೋ ಮನಸ್ಸು. ಅಂದರೆ ರೆಸ್ಪೆಕ್ಟಿಂಗ್ ಈಚ್ ಅದರ್ ಕೇವಲ ನಿಮ್ಮಿಬ್ಬರ ನಡುವೆ ಅಲ್ಲ, ನಿಮ್ಮ ಫ್ಯಾಮಿಲಿ ಲೀನೇಜ್ಗೆ ಹರ್ಕೊಂಡು ಹೋಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್. ಆಮೇಲೆ ನೀವು ನಿಮ್ಮನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಪಾರ್ಟ್ನರ್ ರೆಸ್ಪೆಕ್ಟ್ ತೆಗೆದ್ರೆ ನಾಳೆ ದಿನ ನಿಮ್ಮನ್ನೂ ಜನ ಡಿಸ್ರೆಸ್ಪೆಕ್ಟೇ ಮಾಡ್ತಾರೆ. ಹೆಂಡತಿಗೆ ಹಿಂಗೆ ಮಾತಾಡ್ತಾನೆ, ಬಿಡ ಇವ್ನು ಯಾವ ದೊಡ್ಡವನು ಅಂತ ಹೇಳ್ತಾರೆ.
ತುಂಬಾ ಜನ ಕಿಟಿ ಪಾರ್ಟಿ ಮಾಡ್ತಾರಲ್ಲ ಗಂಡ್ಮಕ್ಳು ಹೆಂಡತಿ ಕಂಪ್ಲೇಂಟ್ ಹೇಳ್ತಾರಲ್ಲ, ನಾಳೆ ದಿನ ಅವ್ರನ್ನೂ ಲೋ ಆಗೇ ನೋಡ್ತಾರೆ ಜನ, ಅದು ಗೊತ್ತಿಲ್ಲ ಎಷ್ಟು. ಹೌದು. ಸೊ ರೆಸ್ಪೆಕ್ಟ್ ಪರಸ್ಪರ ನೀವು ಮಾತಾಡೋದ್ರಿಂದ ಹಿಡಿದು ನಡ್ಕೊಳ್ಳೋವರೆಗೂ, ಪ್ಲಸ್ ಬೇರೆಯವ್ರ ಮುಂದೆ ವೆರಿ ವೆರಿ ಇಂಪಾರ್ಟೆಂಟ್. ಎರಡನೇದು ತುಂಬಾ ಕೆಟ್ಟದಾಗ ಹಾಳಾಗಿರೋ ರಿಲೇಶನ್ಶಿಪ್ ನಾನು ನೋಡೋದು ಅಂದ್ರೆ, ಮತ್ತೆ ಹೇಳ್ತಾ ಇದ್ದೀನಿ, ನಾನು ಇಲ್ಲಿ ಯಾರನ್ನೂ ಜಡ್ಜ್ ಮಾಡ್ತಾ ಇಲ್ಲ. ಅನೈತಿಕ ಸಂಬಂಧ ಹೀಗೆ ಹಾಗೆ ಅಂತ ಯಾವುದೇ ಅಸಹ್ಯ ಅಥವಾ ಇದರಿಂದ ಸಪೋರ್ಟ್ ಮಾಡ್ತಾರ ಹೇಳ್ತಾ ಇಲ್ಲ. ಆದ್ರೆ ಟ್ರಸ್ಟ್ ಅನ್ನೋದು ಹೊಡೀತು ಅಂತಂದ್ರೆ ತುಂಬಾ ಕಷ್ಟ. ನಂಬಿಕೆ ತುಂಬಾ ಮುಖ್ಯ ಆಗುತ್ತೆ, ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ ತುಂಬಾ ಮುಖ್ಯ ಆಗುತ್ತೆ. ಅಂದ್ರೆ ಅವ್ರಿಗೆ ನೀವು ಎಷ್ಟೇ ಸಮಾಧಾನ ಹೇಳಿ ಅಂದ್ರೂ ಹಂಗ್ ಮಾಡ್ಬಿಟ್ರಲ್ಲ ಮೇಡಮ್ ಅಂತ ಹೇಳ್ತಾರೆ. ಅದೇ ನೀವು ಆಗ್ಲೇ ಹೇಳ್ದಾಗೆ ಕನ್ನಡ ಇದ್ದಂಗೆ, ಒಂದ್ಸತಿ ಹೊಡೆದೋದ್ಮೇಲೆ ಅದು ಮೊದ್ಲಿನ ತರ ಆಗೋದಕ್ಕೆ ನೆವರ್ ಪಾಸಿಬಲ್. ಅಂಟಿಸ್ಬೋದು ಹೌದು ನೀವು, ಬಟ್ ಸಾಧ್ಯನೇ. ಅಂದರೆ ನೀವು ಅವರು ಎಷ್ಟೇ ಅವರು ಎಲ್ಲದಕ್ಕೂ ಒಪ್ಕೊಳ್ತಾರೆ, ಆಯಿತು ಅವ್ರ ಜೊತೆ ಇರ್ತೀನಿ ಬಿಡಿ ತಪ್ಪಾಯಿತು ಅಂತ ಹೇಳಿದ್ದಾರೆ ಅಂತ, ಬಟ್ ಸ್ಟಿಲ್ ಶಿ ವಿಲ್ ಸಮ್ವೇರ್ ಹ್ಯಾವ್ ದಟ್ ಇನ್ಸೆಕ್ಯೂರಿಟಿ ಆರ್ ಹಿ ವಿಲ್ ಆಲ್ವೇಸ್ ಹ್ಯಾವ್ ದಟ್ ಇದು ಪೇನ್ ಇನ್ ದ ಹಾರ್ಟ್. ಸೊ ನೀವು ದಯವಿಟ್ಟು ಆ ಟ್ರಸ್ಟನ್ನು ಹೇಗೆ ಇಟ್ಕೊಳ್ಳಿ ಅಂದರೆ, ಅದೇ ನನಗೆ ಟಾಪ್ ಪ್ರಯಾರಿಟಿ ಅಪ್ಪ, ಅದಕ್ಕೆ ನಾನು ಯಾವುದಕ್ಕೂ ಕಾಂಪ್ರಮೈಸ್ ಆಗೋಲ್ಲ ಅನ್ನೋ ಥರ ಇಟ್ಕೊಳ್ಳಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಮೂರನೇದು, ನಾನು ಆಗಲೇ ಹೇಳಿದೆ, ತುಂಬ ಸಟಲ್ ವಿಷಯ, ತುಂಬ ಸೂಕ್ಷ್ಮ ವಿಷಯ, ಇದನ್ನೆಲ್ಲೂ ಹೇಳ್ಕೊಟ್ಟಿರಲ್ಲ, ಇದೇನು ಬಿಗ್ ಡೀಲ್ ಅಂತ ಅನ್ಸುತ್ತೆ, ಆದರೆ ತುಂಬ ಚೆನ್ನಾಗಾಗುತ್ತೆ ನಿಮ್ಮ ರಿಲೇಷನ್ಶಿಪ್. ಬೇಕಾದ್ರೆ ಟ್ರೈ ಮಾಡಿ, ನೆಕ್ಸ್ಟ್ 3 months ಟ್ರೈ ಮಾಡಿ ನಿಮ್ಮ ಮನೆಗಳಲ್ಲಿ. ಕಮ್ಯುನಿಕೇಷನ್, ಸೂಕ್ಷ್ಮವಾದ ಸಂವಹನ, ಅತಿ ಸೂಕ್ಷ್ಮವಾದದ್ದು. ಓಹ್ ಏನು ಹೇರ್ ಕಟ್ ಬೇರೆ ಥರ ಮಾಡಿಸಿದ್ಯಾ, ಓಹ್ ಚೆನ್ನಾಗಿದೆ ನೇಲ್ ಪೇಂಟು, ನಾನು ಹಾಕ್ಲಾ ನಿಂಗೆ ಅನ್ನೋದು, ಅಥವಾ ಮಗು ತುಂಬ ಅಳ್ತಾ ಇವತ್ತು ಅಂತ ಕೇಳೋದು, ಅಥವಾ ಯಾಕ್ರಿ ಕಣ್ಣೆಲ್ಲ ಕಪ್ಪಾಗಿದೆ, ತುಂಬ ಮೀಟಿಂಗ್ ಕಂಪ್ಯೂಟರ್ ನೋಡ್ತಾ ಇದ್ರೇನಿ ಅಂತ ಹೇಳೋದು. ಆ ಥರ ಸೂಕ್ಷ್ಮಾತಿ ಸೂಕ್ಷ್ಮವಾದ ವಿಚಾರಗಳು. ಎದುರುಗಡೆಯಿಂದ ನಿಮಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬರದೇ ಇರಬಹುದು, ನಿಮ್ಗೆ ಯಾಕದಲ್ಲ ಅನ್ನೋ ಥರನೋ ಏನೋ ಇರಬಹುದು, ಮನ್ಸೊಳಗಡೆ ಖುಷಿ ಆಗ್ತಿರುತ್ತೆ. ಖಂಡಿತ ದೇ ವಿಲ್ ನೋ ದಟ್ ಸಂಬಡಿ ಕೇರ್ಸ್ ಫಾರ್ ಮೀ. ಆಮೇಲೆ ನೀವು ಒಂದ್ ವಾರ ಎಲ್ಲಾದ್ರೂ ಹೋದಾಗ ವ್ಯಾಕ್ಯೂಮ್ ಅವ್ರಿಗೆ ಫೀಲ್ ಆಗುತ್ತಲ್ವಾ, ನೀನಿಲ್ಲ ಅಂದ್ರೆ ಬೋರ್ ಆಗ್ತಾ ಇದೆ ಕಣೆ. ಹೌದು, ಎಷ್ಟೋ ಜನ ಗಂಡ್ಮಕ್ಳು ಹೇಳ್ತಾರೆ, ಅವಳಿದ್ದಾಗ ಅವಳ ಕೇಳೋ ಪ್ರಶ್ನೆಗೆಲ್ಲ ನಂಗೆ ಇರಿಟೇಟ್ ಆಗ್ತಿತ್ತು, ಆದ್ರೆ ಈಗ 3 ತಿಂಗಳು ಅವಳು ಬಾಣಿತನಕ್ಕೆ ಹೋದ್ಮೇಲೆ ನಂಗೆ ಗೊತ್ತಾಗ್ತಾ ಇದೆ ಮೇಡಮ್ ವ್ಯಾಲ್ಯೂ ಅಂತ ಎಷ್ಟೋ ಜನ ಹೇಳಿದನ್ನು ಕೇಳಿದ್ದೀನಿ. ಅಂದ್ರೆ ಆ ಟೈಮಲ್ಲಿ ಅವ್ರು ಅಗೌರವದಿಂದ ನಡ್ಕೊಂಡ್ರು ದಟ್ ಕಮ್ಯುನಿಕೇಶನ್. ಅಂದರೆ ನಾನು ಯಾವಾಗಲೂ ಹೇಳ್ತೀನಿ, ಪುಟ್ಟದೊಂದು ನೋಟ್ ಪೋಸ್ಟ್ ಇಟ್ ಬರೀರಿ. ಈಗೆಲ್ಲ ಹೋಗ್ತಾ ಇದ್ದೀರಾ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಈಟ್ ಯುವರ್ ಲಂಚ್ ಅಂತ ಒಂದು ಪೋಸ್ಟ್ ಇಟ್ ಅಡುಗೆ ಮನೇಲಿ ಅಂಟಿಸ್ಬಿಟ್ಟು ಹೋಗಿ ನೋಡಿ ನಿಮ್ಮ ರಿಲೇಷನ್ಶಿಪ್ ಎಷ್ಟು ಚೆನ್ನಾಗಿ. ಎಷ್ಟೊತ್ತಾಗುತ್ತೆ, 20 seconds ಆಗಲ್ಲ ಈ ಕೆಲಸ ಮಾಡೋಕ್ಕೆ. ನಿಮ್ಮ ಈಗೋನ ತೆಗೆದು ಬಿಸಾಕಿ. ಸಣ್ಣ ಪ್ರಯತ್ನ ದೊಡ್ಡ ಬದಲಾವಣೆಯನ್ನ ಮಾಡಿಬಿಡುತ್ತೆ. ನೋಡಿ ನಾನು ಹೇಳೋದು, ನಿಮ್ಮ ಎಲ್ಲ ಗಲೀಜು, ಅಸಹ್ಯ, ಎಲ್ಲ ನೆಗೆಟಿವ್ ಕ್ಯಾರೆಕ್ಟರ್ ನೋಡಿರೋ ಗಂಡ ಅಥವಾ ಹೆಂಡತಿ ಮುಂದೆ ಏನು ಈಗೋ ಇಟ್ಕೊಂಡು ಏನು ಸಂಪಾದನೆ ನಿಮಗೆ ಅಲ್ವಾ? ನಮ್ಮ ಆಫೀಸ್ಗಳಲ್ಲಾದರೆ ನಮ್ಮ ಗಲೀಜು ಯಾರಿಗೂ ಗೊತ್ತಿರಲ್ಲ, ನಮ್ಮ ನೆಗೆಟಿವ್ಸ್ ಯಾರಿಗೂ ಗೊತ್ತಿರಲ್ಲ ಅಲ್ವಾ? ನಮ್ಮ ಪ್ರೊಫೆಷನ್ ಲೈಫಲ್ಲಿ ನಮಗೆ ನಮ್ದು ಹಿಂದೆ ಏನು ಹೋಲ್ಸ್ ಇದೆ ಯಾರಿಗೂ ಗೊತ್ತಿರಲ್ಲ. ಅಲ್ಲಿ ಇಟ್ಕೊಳ್ಳಿ ನಿಮ್ಮ ಈಗೋನ. ಅವ್ರಿಗೇನು ಥ್ಯಾಂಕ್ಸ್ ಹೇಳೋದು, ಇವ್ರಿಗೇನು ಸರಿ ಹೇಳೋದು, ಎಲ್ಲೋ ವರ್ಕೌಟ್ ಆಗ್ಬಹುದೇನೋ. ಮನೇಲಿ ಯಾಕ್ರಿ? ಯಾಕಂದ್ರೆ ಎಲ್ಲ ಗೊತ್ತು ಅವ್ರಿಗೆ ಅಲ್ವಾ? ನಿಮ್ದು ಬ್ಯಾಡ್ ಹ್ಯಾಬಿಟ್ಸ್ ಗೊತ್ತು, ನಿಮ್ಗೆ ಏನೇನ್ ಕೆಟ್ಟ ಮಾತು ಬೈತಾ ಇರ್ತೀರ ಗೊತ್ತು, ನಿಮ್ದು ಏನೇನ್ ಗೊತ್ತು, ಎಲ್ಲ ಗೊತ್ತು, ಲೂಪ್ ಹೋಲ್ಸ್ ಎಲ್ಲ ಗೊತ್ತು. ಅವ್ರ ಮುಂದೆ ಯಾಕ್ರಿ ಈಗೋ ನಿಮ್ಗೆ? ನೀವು ಅವ್ರಿಗೆ ಗಂಡನೇ ಹೆಂಡ್ತಿನೇ, ನೀವು CEO ಅಲ್ಲ, ನೀವು ಟೀಚರ್ ಅಮ್ಮನೂ ಅಲ್ಲ, ನೀವು ದೊಡ್ಡ ಅಡ್ವೊಕೇಟು ಅಲ್ಲ, ಏನೂ ಅಲ್ಲ. ಅವ್ರು ನಿಮ್ಗೆ ಗಂಡ ಸಾಮಾನ್ಯ ಹೆಂಡತಿ ತರನೇ ಕಾಣಿಸ್ತಾರೆ. ಅವ್ರ ಮುಂದೆ ಈಗೋ ಬೇಡ. ಲೆಟರ್ ಬರೆಯೋದು, ಪೋಸ್ಟ್ ಇಟ್ ಬರೆಯೋದು, ಏನೋ ಒಂದು ಟೆಕ್ಸ್ಟ್ ಮೆಸೇಜ್ ಕಳಿಸೋದು ಮಾಡಿ. ಎಷ್ಟು ಅಂದ್ರೆ ನಿಮ್ಗೆ ತೀರಾ ಆ ಥರ ಮಾಡೋಕ್ಕಾಗದೇ ಇದ್ರು ಟೇಕ್ ಕೇರ್ ಅಂತ ಆದ್ರೂ ಒಂದು ಹಾಕಿ. ವೆರಿ ಇಂಪಾರ್ಟೆಂಟ್. ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ವೆರಿ 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 ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಅಂದ್ರೆ, ನಿಮ್ಮ ಇಮೋಷನಲ್ ಹೆಲ್ತ್ ಮೇಲೆ ವರ್ಕ್ ಮಾಡಿ. ಈಗ ಗಂಡ ಅಮ್ಮನಿಗೆ ಒಂದು ಹೊಸ ಸೀರೆ ಕೊಡಿಸ್ತಾರೆ, ಹೆಂಡತಿಗೆ ಆ ವರ್ಷ ಕೊಡಿಸಿಲ್ಲ ಯುಗಾದಿ ಹಬ್ಬಕ್ಕೆ ಅಂತ ಇಟ್ಕೊಳ್ಳಿ. ಅವಳು ಅದನ್ನ 12 ವರ್ಷ ಆದ್ರೂ ರುಬ್ತಾ ಇರ್ತಾಳೆ. ಹೌದು, ಇನ್ನೂ 25 ಸಿಕ್ಕಾಗೆಲ್ಲ ಅದನ್ನ ಹೇಳ್ತಾ ಇರೋದು. 25 ಸೀರೆ ಕೊಡಿಸ್ಬಿಟ್ಟಿರ್ತಾನೆ ಗಂಡ ಅದಾದ್ಮೇಲೆ. ಆದ್ರೆ ಇಲ್ಲ, ಆ ವರ್ಷ ನೀವ್ ನನ್ನ ಮರ್ತ್ರಿ, ಅದೇಂಗ್ ಸಾಧ್ಯ ಅಂತ. ಸೊ ಯಾಕೆ ಅವಳು ಹಂಗ್ ಮಾಡ್ತಾ ಇರ್ತಾಳೆ? ಅವಳು ಗೊತ್ತಿದೆ ಗಂಡ ಅದಾದ್ಮೇಲೆ ನಂಗೆ ಇನ್ನೂ ಸೀರೆಗಳನ್ನ ಕೊಡ್ಸಿದಾಳೆ ಅಂತ. ಯಾಕಂದ್ರೆ ಅವಳು ಆಕೆ ಇಮೋಷನಲ್ ಹೆಲ್ತ್ ಮೇಲೆ ಯಾವತ್ತೂ ವರ್ಕೇ ಮಾಡಿಲ್ಲ. ಅದಕ್ಕೆ ಸಂಸಾರದಲ್ಲಿ ಈ ಥರದೆಲ್ಲ. ಅಥವಾ ಆತ ಅಲ್ಲೇನೋ ಮ್ಯಾನೇಜರು ಎಲ್ಲರ ಮುಂದೆ ಅವಮಾನ ಮಾಡಿರ್ತಾನೆ, ನಾಲಾಯಕು ಹೋಗೋ ನಿಮ್ಗೆಲ್ಲ ಈ ಕಂಪ್ನಿಯಲ್ಲಿ ಕೆಲಸ. ಸೊ ಅವ್ನ ಇಮೋಷನಲ್ ಡಿಸ್ಟರ್ಬೆನ್ಸ್ ಅನ್ನ ಅವ್ನು ಸರಿನೇ ಮಾಡ್ಕೊಳ್ಳಿಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ಹೆಂಡತಿ ಮೇಲೆ ಅದನ್ನ ಆಚೆ ಹಾಕ್ತಾ ಇರ್ತಾನೆ. ನಾನು ಯಾವಾಗಲೂ ವಾಂತಿ ಮಾಡೋದು ಅಂತಿರ್ತೀನಿ. ಇಲ್ಲ ರೋಡಲ್ಲಿ ವಾಂತಿ ಮಾಡ್ತಾರೆ, ಇಲ್ಲ ಮಕ್ಕಳ ಮೇಲೆ ಮಾಡ್ತಾರೆ, ಸಿಕ್ಕಿರೋದು ಒಂದು ಪಾಪ ಗಿನಿಪಿಗೆ ಹೆಂಡತಿ ಮೇಲೆ ಮಾಡಿಬಿಡ್ತಾರೆ. ಸೊ ನಿಮ್ಮ ಇಮೋಷನಲ್ ಹೆಲ್ತ್ ಮೇಲೆ ವರ್ಕ್ ಮಾಡಿದೆ ಪಾಪ ಯಾಕೆ ನಿಮ್ಮ ಗಂಡ ಅಥವಾ ಹೆಂಡತಿ ಲೈಫನ್ನು ನರಕ ಮಾಡ್ತಾ ಇದ್ದೀರಾ? ನಿಮಗೆ ಚೈಲ್ಡ್ಹುಡ್ ಅಬ್ಯೂಸ್ ಆಗಿರಬಹುದು ಅಲ್ವಾ? ನಿಮ್ಮ ಮಾರ್ಕ್ಸ್ ಕಮ್ಮಿ ಬಂತು ಅಂತ ಕಾಲೇಜಲ್ಲಿ ಅವಮಾನ ಆಗಿರಬಹುದು, ನಿಮ್ಮ ಕೊಲೀಗ್ ನಿಮಗೆ ಮೋಸ ಮಾಡಿರಬಹುದು, ಅಥವಾ ಯಾರೋ ದುಡ್ಡಿಗೆ ನಿಮಗೆ ದ್ರೋಹ ಮಾಡಿರಬಹುದು, ಹೌದಲ್ವಾ? ಇದೆಲ್ಲ ಯಾರೋ ಮಾಡಿರಬಹುದು ನಿಮಗೆ.
ಬಟ್ ನೀವು ಅದನ್ನು ಹೀಲ್ ಮಾಡ್ಕೊಳ್ಳೋ ಯಾವುದೇ ಮೆಚುರಿಟಿ ಇಟ್ಕೊಳ್ದೇ ಇದ್ದರೆ ನಿಮ್ಮ ಒಂದು ಅಟ್ಯಾಚ್ಮೆಂಟ್, ಕ್ಲೋಸ್ ಕನೆಕ್ಷನ್ ಯಾರ ಜೊತೆಲೋ ಬಂದಾಗ ಏನಾಗುತ್ತೆ ಹೇಳಿ, ಅದು ರಿಫ್ಲೆಕ್ಟ್ ಆಗುತ್ತೆ, ಅದು ಆಚೆ ಬರುತ್ತೆ. ಇವಾಗ ನಾವಿಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗ್ತೀವಿ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ 2 years ನನ್ನ ಬಗ್ಗೆ ಗೊತ್ತಿಲ್ಲದಿರೋ ಎಷ್ಟೋ ಸೀಕ್ರೆಟ್ಸ್ ನಿಮಗೆ ಗೊತ್ತಾಗುತ್ತೆ. ಹೌದು, ಗೊತ್ತಾಗುತ್ತೆ. ಪೂರ್ವಿಯವರು ಹಾಗೆ, ಪೂರ್ವಿಯವರು ಈ ತರ, ಪೂರ್ವಿಯವರು ಇದ್ರಲ್ಲಿ ತುಂಬಾ ಕೋಪ ಮಾಡ್ಕೊತಾರೆ, ಪೂರ್ವಿಯವ್ರದ್ದು ಇದು ವಿಷಯ ಚೆನ್ನಾಗಿದೆ ಚೆನ್ನಾಗಿಲ್ಲ ಎಲ್ಲ ಗೊತ್ತಾಗುತ್ತೆ. ಸೊ ಆಬ್ವಿಯಸ್ಲಿ ನಿಮ್ಮ ಪಾರ್ಟ್ನರ್ಗೆ ಆ ಸೆನ್ಸಿಟಿವ್ ಪಾಯಿಂಟ್ಸ್ ಎಲ್ಲ ಪ್ರೆಸ್ ಆಗುತ್ತೆ. ನಾನು ಅದೆಲ್ಲ ಹೀಲ್ ಮಾಡ್ಕೊಂಡು ಬಿಟ್ಟಿದ್ರೆ, ನಾನು 2 ವರ್ಷ ಅವ್ರ ಜೊತೆಲಿ ಇದ್ನಪ್ಪ, ಅವ್ರು ಹೇಗ್ ಮಾತಾಡ್ತಾರೋ ಅದೇ ತರ ಇದಾರಪ್ಪ ಅನ್ಸುತ್ತಾ ಇಲ್ವಾ? ಸೇಮ್ ವಿತ್ ಯುವರ್ ಪಾರ್ಟ್ನರ್. ನಿಮ್ ಇಮೋಷನಲ್ ಹೆಲ್ತ್ ಮೇಲೆ ನೀನ್ ಸರಿ ಇಲ್ಲ, ನೀನ್ ಹಂಗ್ ಮಾಡ್ತೀಯ, ನೀನ್ ಆಯ್ತಪ್ಪ ಕರೆಕ್ಟ್, ನೀವು ಪಟ್ಟಿ ಮಾಡಿದೆಲ್ಲ ಸರಿ, ನಿಮ್ಮ ಇಮೋಷನಲ್ ಹೆಲ್ತ್ ಬಗ್ಗೆ ಯಾರು ನೋಡ್ತಾರೆ? ಕ್ಲೀನಿಂಗ್ ಯು ಇಸ್ ಯೋರ್ ಡ್ಯೂಟಿ, ಅದು ಮಾಡ್ಕೊಳ್ಳೇಬೇಕು. ಆಯ್ತಾ? ನೆಕ್ಸ್ಟು, ನೀವು ತುಂಬ ಇಂಪಾರ್ಟೆಂಟ್ ಏನು ವಿಷಯ ಅಂದರೆ ಎಫರ್ಟ್ ಹಾಕಬೇಕು ರಿಲೇಷನ್ಶಿಪ್ಗೆ. ಕೆಲಸದಲ್ಲಿ ಪ್ರಮೋಷನ್ ಸಿಗೋಕ್ಕೆ ಎಫರ್ಟ್ ಹಾಕ್ತೀರಾ? ಹಾಕ್ತೀವಿ ಮೇಡಮ್. ಚೆನ್ನಾಗಿ ತಿಂಡಿ ಮಾಡಬೇಕು, ಮಗು ಈಗ ಇವಾಗಿದೆ, ನಾನು ಹೊಸ ತಿಂಡಿ ಮಾಡಿಕೊಡ್ಬೇಕು ಮೇಡಮ್ ನನ್ನ ಮಗುಗೆ. ಓಕೆ, ಯೂಟ್ಯೂಬಲ್ಲೆಲ್ಲ ಕುಕಿಂಗ್ ವೀಡಿಯೋಸ್ ನೋಡಿ ಎಫರ್ಟ್ ಹಾಕ್ತೆ ಮೇಡಮ್. ಓಕೆ, ನಾನು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೆ, ನಾನು ಹೌಸ್ ವೈಫ್ ಅಲ್ವಾ, ಅದಕ್ಕೆ ಎಫರ್ಟ್ ಹಾಕ್ದೆ ಮೇಡಮ್, ನಾನು ಏನೋ ಕೋರ್ಸ್ ಸೇರಿಕೊಂಡೆ, ಅದು ಇದು ಸೋಷಿಯಲ್ ಮೀಡಿಯಾ ಎಲ್ಲ ಎಫರ್ಟ್ ನಿಮ್ಮ ರಿಲೇಷನ್ಶಿಪ್ಗೆ ಎಫರ್ಟ್ ಹಾಕಿದ್ರ ಅಯ್ಯಾ ಬಿಡಿ ಮೇಡಮ್ ಅಂತ ಹೇಳ್ತಾರೆ. ಸರಿ, ರಿಲೇಷನ್ಶಿಪ್ ಹದಗೆಟ್ಟು ಅಂತ ಇಟ್ಕೊಳ್ಳಿ, ಕೆಲ್ಸಕ್ಕೆ ಹೋಗಬೇಕು ಅಂತ ಅನ್ಸಲ್ಲ, ದುಡ್ಡಿದ್ರೂ ಅದು ನೆಮ್ಮದಿ ಕೊಡಲ್ಲ, ಮಕ್ಕಳ ಆರೋಗ್ಯನ ಸರಿ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದು ನೋಡಿ ಮಕ್ಕಳ ಆರೋಗ್ಯ ಹಾಳಾಗ್ತಾರೆ, ಸರಿ ಮಾಡೋಕ್ಕಾಗಲ್ಲ. ರಿಲೇಷನ್ಶಿಪ್ ಅನ್ನೋದು ಒಂದು ಸೆಂಟರ್ ಪಾಯಿಂಟ್, ಅದು ಆ ಬಟನ್ ಒತ್ತಿ ಕ್ರಿಟಿಕಲ್ ಆಗಿ ಎಲ್ಲೆಲ್ಲಿ ಏನೇನು ಎಫೆಕ್ಟ್ ಆಗುತ್ತೆ ಅಂತ ನಿಮಗೆ ಅವಾಗ ಗೊತ್ತಾಗಲ್ಲ, 2-3 ವರ್ಷದಲ್ಲಿ ಗೊತ್ತಾಗುತ್ತೆ. ನಿಮ್ಮ ಸ್ಕಿನ್ ಇಶ್ಯೂಯಿಂದ ಹಿಡ್ಕೊಂಡು ಬ್ರೀದಿಂಗ್ ಇಶ್ಯೂವರೆಗೂ, ನಿಮ್ಮ ಸೈಕಲಾಜಿಕಲ್ ಇಶ್ಯೂಯಿಂದ ಹಿಡ್ಕೊಂಡು ನಿಮ್ಮ ಹಣ ಹಾಳಾಗೋದ್ವರೆಗೂ ಎಲ್ಲ ಕಡೆ ರಿಫ್ಲೆಕ್ಟ್ ಆಗುತ್ತೆ. ಅದು ನಾವು ಸ್ಟಾರ್ಟಿಂಗಲ್ಲಿ ಅದೇ ಪಾಯಿಂಟಿಂದ ಶುರು ಮಾಡಿದ್ವಿ ಕಾನ್ವರ್ಸೇಷನ್. ಸೊ ಎಫರ್ಟ್, ವಾಟ್ ಯು ಮೀನ್ ಬೈ ಪುಟಿಂಗ್ ಎಫರ್ಟ್ ಟು ದ ರಿಲೇಷನ್ಶಿಪ್? ನಮ್ಗನ್ಸುತ್ತೆ ನಂಗೆಲ್ಲ ಗೊತ್ತಿದೆ. ಏನು ಗೊತ್ತಿದೆ ಹೇಳಿಯಪ್ಪ, ಇವಾಗಲೇ ಕಮೆಂಟ್ ಬಾಕ್ಸಲ್ಲಿ ಬೇಕಾದ್ರೆ ಹಾಕಲಿ ಜನ. ಏನು ತಿಳ್ಕೊಂಡ್ರಿ, ಎಲ್ಲಿ ತಿಳ್ಕೊಂಡ್ರಿ? ಸ್ಕೂಲಲ್ಲಿ ತಿಳ್ಕೊಂಡ್ರಾ, ಕಾಲೇಜಲ್ಲಿ ತಿಳ್ಕೊಂಡ್ರಾ, ಎಲ್ಲಿ ತಿಳ್ಕೊಂಡ್ರಿ? ರಿಲೇಷನ್ಶಿಪ್ಗೆ ಎಫರ್ಟ್ ಹಾಕೋದ್ ಬಗ್ಗೆ ಯಾರು ಹೇಳ್ಕೊಟ್ರು? ಹೌದು, ಹೇಳ್ಕೊಟ್ಟಿಲ್ಲ ಮೇಡಮ್ ಯಾರು. ನಾವೆಲ್ಲಿ ತಿಳ್ಕೊಂಡ್ವಿ ಗೊತ್ತಾ? ಅಪ್ಪ ಅಮ್ಮ ಹೆಂಗಿದ್ರು ಹಂಗೆ ಇರೋದು ಅಂತ ತಿಳ್ಕೊಂಡ್ವಿ ಅಷ್ಟೇ. ಬಟ್ ಡಸ್ ಇಟ್ ವರ್ಕ್? ನೋ. ನಮ್ಮ ಅಪ್ಪ ಅಮ್ಮ ಬಿಟ್ಬಿಡಿ, ನಾವೇ ಸರಿ ಇಲ್ಲ ಅಲ್ವಾ? ನಮ್ಮ ಚಿಲ್ಡ್ರನ್ಗೆ ನಾವು ಎಕ್ಸಾಂಪಲ್ ಕೊಡೋಕ್ಕೆ ನಮಗೆ ಎಷ್ಟೋ ಕಡೆ ಅನಿಸ್ತಿರುತ್ತೆ, ನಾವು ಇದನ್ನ ಸರಿ ಮಾಡ್ಕೋಬೇಕು, ನಾನು ಇದು ಸರಿ ಮಾಡ್ತಾ ಇಲ್ಲ ನನ್ನ ಮಗು ನೋಡ್ತಾ ಇರೋ ವಿಷಯದಲ್ಲಿ ಅಂತ. ಸೊ ಅಲ್ಲಿ ಎಫರ್ಟ್ ಹಾಕೋದು ಅದು ಏನು ಅಂತ ನಿಖರವಾಗಿ ನಾನು ಹೇಳೋಕ್ಕಾಗಲ್ಲ. ಎಫರ್ಟ್ ಹಾಕೋದು ಕುಡಿದು ನಾನು ಮನೆಗೆ ಬರಬಾರ್ದು ಅನ್ನೋದಿರಬಹುದು, ನನ್ನ ಗಂಡ ಬಂದಾಗ ನಾನು ಮೊಬೈಲ್ ಯೂಸ್ ಮಾಡಬಾರ್ದು ಅನ್ನೋದಿರಬಹುದು, ಏನು ಬೇಕಾರಾಗಿರ್ಬಹುದು, ಅಥವಾ ನಾನು ಗಂಡ ಬಂದಾಗ ಒಂದು ಸ್ವಲ್ಪ ಪ್ರೆಸೆಂಟಬಲ್ ಆಗಿ ಇರಬೇಕು ಅನ್ನೋದಿರಬಹುದು, ಅಥವಾ ನಂಗೆ ಎಷ್ಟೇ ಸುಸ್ತಾಗಿದ್ರು ಅಟ್ಲೀಸ್ಟ್ 2 ನಿಮಿಷ ನಾನು ಮಾತಾಡಿನೇ ನಾನು ಬಾತ್ರೂಮ್ಗೆ ಹೋಗ್ತೀನಿ ಅನ್ನೋದಿರಬಹುದು. ಇದೆಲ್ಲ ಎಫರ್ಟ್ ಏನು ಅಂತ ನನಗೆ ಗೊತ್ತಿಲ್ಲ. ನೀವೇ ಕೂತ್ಕೊಂಡು ಆಮ್ ಐ ಪುಟಿಂಗ್ ಎಡಿಕ್ವೇಟ್ ಎಫರ್ಟ್ ಟು ಗ್ರೋ ದಿಸ್ ರಿಲೇಷನ್ಶಿಪ್? ವೆರಿ 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 ಇಂಪಾರ್ಟೆಂಟ್. ಒನ್ ಮೋರ್ ಥಿಂಗ್, ಇದನ್ನು ತುಂಬ ಜನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಆಮೇಲೆ ಸರ್ರಾಗಿ ಸಿಕ್ಕಾಕೊಳ್ತಾರೆ. ಬೌಂಡ್ರಿ. ಹೌದ್ರಿ, ಅವ್ರು ನಿಮ್ಮ ಗಂಡನೇ ಇರಬಹುದು, 20 ವರ್ಷ ಸಂಸಾರ ಮಾಡಿರ್ಬೋದು, ನಿಮ್ಮ ಹೆಂಡ್ತಿನೇ ಇರಬಹುದು, ಅವ್ರಿಗೆ ಯಾರೂ ಸಪೋರ್ಟ್ ಇಲ್ಲದೆ ಇರ್ಬೋದು, ಅಪ್ಪ ಅಮ್ಮ ಮಾತಾಡ್ಸಲ್ಲ, ಕೆಲವರು ಪಾಪ ಹೆಣ್ಮಕ್ಳನ್ನ ತವ್ರ ಮನೇಲಿ ಕರಿತಾನೆ ಇರಲ್ಲ, ಏನೋ ಆಸ್ತಿ ವಿಷಯಕ್ಕೆ ಜಗಳ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಒಂದು ಬೌಂಡ್ರಿ ಅಂತ ಆಕೆಗೂ ಇದೆ. ಆಗಲೇ ನಾನು ಹೇಳ್ದಲ್ಲ ರೆಸ್ಪೆಕ್ಟ್ ಅಂತ, ಆ ಥರ ಆ ಬೌಂಡ್ರಿಲಿ ಅವಳನ್ನ ಇರಕ್ಕೆ ಬಿಡಿ. ಅವಳೆಲ್ಲೋ ಪಾಪ ಏನೋ ಶ್ಲೋಕ ಕಲಿಯಕ್ಕೆ ಹೋಗ್ತಾಳ, ಆ ಬೌಂಡ್ರಿನ ಕಿತ್ತಾಕ್ಬಿಟ್ರೆ ನೀನು ಹೋಗಂಗಿಲ್ಲ ಅಂತ ಹೇಳಂಗಿಲ್ಲ. ಅಥವಾ ನಿಮಗೆ ಏನೋ ಒಂದು ಬೌಂಡ್ರಿ, ನೀವು ನಾನು ದಿನ ಭಾನುವಾರ ಬೆಳಗ್ಗೆ ಒಂದು 3 ಅವರ್ ನಾನು ಕ್ರಿಕೆಟ್ ಆಡಕ್ಕೆ ಹೋಗ್ತೀನಿ, ಆ ಬೌಂಡ್ರಿ ನೀವು ರೆಸ್ಪೆಕ್ಟ್ ಮಾಡಿ. ಎಷ್ಟೋ ಜನ ಹೆಣ್ಮಕ್ಳು ನೀವು ಹೋಗಂಗೇ ಇಲ್ಲ, ಎಷ್ಟೋ ಜನ ಮಾಡ್ತಾರೆ, ಫುಲ್ ರಿಮೋಟ್ ಕಂಟ್ರೋಲ್ ಇಟ್ಕೊಳ್ಳೋ ತರ ಮಾಡ್ತಾರೆ. ಫ್ರೆಂಡ್ ಮನೆ ಪಾರ್ಟಿಗೆ ಹೋಗ್ಬೇಕು ಅಂದ್ರೆ ಹೆಂಡತಿ ಪರ್ಮಿಷನ್ ಕೇಳಬೇಕು. ಹೌದು, ಕೇಳೋದ್ ತಪ್ಪ ಇಲ್ಲ, ಆದ್ರೆ ನೀನು ಹೋಗ್ಲೇಬಾರ್ದು ಅನ್ನೋದು ಎಷ್ಟು ಅಂದ್ರೆ ಅವ್ರಿಗೂ ಒಂದು ಫ್ರೀ ಟೈಮ್, ಒಂದು ಸೆಲ್ಫ್ ಟೈಮ್ ಬೇಕಾಗ. ಹಂಗಂತ ಯಾವಾಗ್ಲೂ ನನಗೆ ಫ್ರೀ ಟೈಮ್ ಬೇಕು ಅಂತ ಗಂಡ ಹೇಳಿದ್ರೆ ಅವನಿಗೂ ತಪ್ಪಾಗುತ್ತೆ. ಸೊ ಆ ಬೌಂಡ್ರಿಯನ್ನ ನೀವಿಬ್ರು ಡಿಫೈನ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ತುಂಬಾ ಮುಖ್ಯ. ಇನ್ನು ಲಾಸ್ಟ್ ಒನ್ ಇಸ್ ಮೈ ಮೋಸ್ಟ್ ಫೇವ್ರೇಟ್. ಇನ್ಫ್ಯಾಕ್ಟ್ ಯಾರಾದ್ರೂ ನನಗೆ ಕೇಳಿದ್ರೆ ಟಚ್ ನಮ್ಮ ರಿಲೇಷನ್ಶಿಪ್ ಹೇಗೆ ಇಷ್ಟು ಮುದ್ದಾಗಿದೆ ಹಾಗೆ ಅಂತೆಲ್ಲ ಕೆಲವರು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಕೇಳ್ತಾರೆ, ಬೈ ಡಿವೈನ್ಸ್ ಗ್ರೇಸ್. ಹೌದು, ಇದೆಲ್ಲ ಎಸ್ ಅನ್ನು ಹೇಳ್ಬೋದು. ಆದರೆ ಒಂದು ಮಾತ್ರ ನಾನು 100 ಮಾರ್ಕ್ಸ್ ಕೊಡ್ತೀನಿ. ಶೇರ್ಡ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ ನಾವು. ನಾವಿಬ್ಬರು ಒಂದು ಕಾಮನ್ ಗೋಲ್ ಕಡೆ ವರ್ಕ್ ಮಾಡ್ತಾ ಇದ್ರೆ ಇದೆಲ್ಲವೂ ತಾನಾಗೆ ಬಂದ್ಬಿಡುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮಿಬ್ಬರಿಗೂ ಇರುತ್ತೆ, ನಾವು ಸಮಾಜಕ್ಕೆ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ, ಅಥವಾ ನನ್ನ ಮಗುಗೆ ಒಂದು ಒಳ್ಳೆ ವ್ಯಾಲ್ಯೂ ಕೊಡಬೇಕು, ನಾವು 10 ಜನಕ್ಕೆ ಅವ್ರ ಲೈಫನ್ನು ಬೆಟರ್ ಮಾಡೋ ಥರ ಒಂದು ಉದ್ದೇಶ ಇಟ್ಕೊಂಡು ಬದುಕಬೇಕು ಅಂತ ಒಂದು ಕಾಮನ್ ಗೋಲ್ ಅಂತ ಇಟ್ಕೊಳ್ಳಿ. ಯಾವಾಗ ಒಂದು ಕಾಮನ್ ಗೋಲ್ ಇರುತ್ತೋ ಆಗ ಆ ಗೋಲ್ಗೆ ಅಚೀವ್ ಮಾಡೋದಕ್ಕೆ ಏನು ಅಡೆತಡೆ ಆಗ್ತಾ ಇದೆ ಅನ್ನೋ ಮೆಚುರಿಟಿ ನಮ್ಮಿಬ್ಬರಿಗೂ ಬಂದ್ಬಿಡುತ್ತೆ. ಗೋಲ್ ಇಸ್ ಇಂಪಾರ್ಟೆಂಟ್,
ನಾವು 10 ಜನಕ್ಕೆ ಸಹಾಯ ಮಾಡೋದು ಮುಖ್ಯ. ಆಗ ನಮ್ಮಿಬ್ಬರ ಪರ್ಸನಲ್ ಟ್ಯಾಂಟ್ರಮ್ಸ್ ಬೇಡ, ನಮ್ಮ ರಿಲೇಷನ್ಶಿಪ್ದೆಲ್ಲ ಕತೆ ಹಾಕ್ಕೊಂಡು ನಾವು ಜಗಳ ಮಾಡೋದು ಬೇಕಾಗಿಲ್ಲ. ಅಯ್ಯೋ ಈ ಅನ್ಫ್ರೂಟ್ಫುಲ್ ಜಗಳ ಬೇಡ. ಈ ಒಂದು ನಿನ್ನ ವ್ಯಾಲ್ಯೂಸ್ನೇ ಕೇರ್ ಮಾಡದೆ ನಾನೇನೋ ಒಂದು ಟೈಮ್ ವೇಸ್ಟ್ ಮಾಡ್ಕೊಂಡಿರೋದು ಬೇಡ. ಇದು ಆಟೋಮ್ಯಾಟಿಕ್, ಅದು ಬೈ ಡಿಫಾಲ್ಟ್ ಅಂತ ಹೇಳ್ತೀವಲ್ಲ. ಅವಾಗ ಏನಾಗುತ್ತೆ ಗೊತ್ತಾ, ನಾವು ಎಲ್ಲದಕ್ಕೂ ಒಂದು ಪ್ರಿಸ್ಕ್ರಿಪ್ಷನ್ ಥರ ಇಟ್ಕೊಂಡು ಮ್ಯಾಚ್ ಮಾಡೋದು ಬೇಕಾಗಲ್ಲ. ಅದು ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ಬರುತ್ತೆ. ಅದರಲ್ಲೂ ಪುಣ್ಯವಂತರಿಗೆ ಒಂದು ಸ್ಪಿರಿಚುವಲ್ ಶೇರ್ಡ್ ವ್ಯಾಲ್ಯೂ ಏನಾದರೂ ಬಂದ್ಬಿಟ್ರೆ ಅಮ್ಮ, ನಾ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ, 1000ದಲ್ಲಿ ಒಬ್ಬರನ್ನೋ ಇಬ್ಬರನ್ನೋ ನೋಡ್ತೀನಿ ನಾನು ಅಷ್ಟೇ. ಅಂದರೆ ಅವ್ರನ್ನ ಈ ಜೊತೆಲಿ ಮಾತಾಡ್ಸಿದ್ರು ಅದೇ ಥರ ಹೇಳ್ತಾರೆ, ಗಂಡ ಅಥವಾ ಹೆಂಡತಿನ ಆಚೆ ಕಳಿಸಿ ಮಾತಾಡ್ಸಿದ್ರು ಅದೇ ಥರ ಹೇಳ್ತಾರೆ. ಆ್ಯಂಡ್ ಯು ವಾಂಟ್ ಬಿಲೀವ್, ಅವ್ರ ರೂಮ್ ಒಳಗಡೆ ಬರ್ತಾ ಇದ್ದ ಹಾಗೇನೆ ನಮ್ಮ ಎದೆಯಲ್ಲಿ ಏನೋ ಒಂದು ಸಂಚಲನ ಆಗುತ್ತೆ. ಅಬ್ಬಾ ಏನ್ ಶಿವ ಪಾರ್ವತಿ ತರ ಬಂದ್ರಪ್ಪ ಅಂತ. ನಿಜವಾಗ್ಲೂ ನಿಮ್ಗೆ ಕೆಲವ್ರಿಗೆ ಅನ್ಸಿದ್ಯಾ? ಇಬ್ಬರನ್ನ ನಿಲ್ಸಿ ಆಶೀರ್ವಾದ ತಗೊಳ್ಬೇಕು ಅಂತ ಅನ್ಸುತ್ತೆ. ಹೌದು. ಅವ್ರಿಬ್ರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ವಾ? ಇದೆ. ಇಬ್ಬರಲ್ಲಿ ಇಷ್ಟ ಆಗದೆ ಇರೋದು ಏನೇನೋ ಇಲ್ವಾ? ಖಂಡಿತ ಇದೆ. ಅವ್ರಿಗೆ ದೋಸೆ ಇಷ್ಟ ಆದರೆ ಅವ್ರಿಗೆ ದೋಸೆ ಇಷ್ಟನೇ ಇರಲ್ಲ. ಅವ್ರಿಗೆ ಏನೋ ಒಂದು ಟ್ರಾವೆಲ್ ಸ್ಪಾಟ್ ಇಷ್ಟ ಆದರೆ ಅವ್ರಿಗೆ ಆ ಜಾಗ ಇಷ್ಟ, ಅದೆಲ್ಲ ಇರುತ್ತೆ. ಯಾಕಂದರೆ 2 ಡಿಫ್ರೆಂಟ್ ಇಂಡಿವಿಜುವಲ್ಸ್. ಆದರೆ ಅವರ ಎನರ್ಜಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇರುತ್ತೆ ಅಂದರೆ ಆ ವ್ಯಾಲ್ಯೂ ಏನು, ಸ್ಪಿರಿಚುವಲ್ ವ್ಯಾಲ್ಯೂ. ಅಂದರೆ ಇಬ್ಬರು ಯಾರಿಗೂ ಮೋಸ ಮಾಡಬಾರ್ದು, ಇಬ್ಬರು ಸಮಾಜಕ್ಕೆ ಒಳ್ಳೇದು ಮಾಡಬೇಕು, ಇಬ್ಬರು ಮಕ್ಕಳಿಗೆ ಒಳ್ಳೆ ಕಲ್ಚರ್ ಕೊಡಬೇಕು, ಇಬ್ಬರು ರೆಸ್ಪೆಕ್ಟ್ಫುಲ್ ಆಗಿರ್ಬೇಕು. ಈ ಯೂನಿಟಿ ಬಂದಾಗ ಎಷ್ಟು ಫ್ರೀಡಮ್, ಎಷ್ಟು ಕ್ಲಾರಿಟಿ, ಎಷ್ಟು ಎನರ್ಜಿ ಸೇವ್ ಮಾಡ್ತಾರೆ ಅಂದರೆ ಮನೆಯಲ್ಲಿ. ಅವರಿಬ್ಬರು ಇರೋ ಮನೆಯೇ ದೇವಸ್ಥಾನ. ಅಲ್ಲಿ ಕಿರ್ಚಾಟಗಳಿರಬಹುದು, ಕೋಪ ಇರಬಹುದು, ಕೂಗಾಟಗಳು ಇರಬಹುದು, ಮನಸ್ತಾಪಗಳಿರ್ಬೋದು, ಬೇರೆ ಬೇರೆ ಟೇಸ್ಟ್ ಇರ್ಬೋದು. ಆದರೆ ದ ಡಿವಿನಿಟಿ ವಿಲ್ ರಿಫ್ಲೆಕ್ಟ್ ಆ್ಯಂಡ್ ದೇ ವಿಲ್ ನೆವರ್ ಗಿವ್ ಅಪ್ ಆನ್ ಈಚ್ ಅದರ್. ಯಾವತ್ತೂ ಒಬ್ರನ್ನೊಬ್ರು ಬಿಟ್ಕೊಡಲ್ಲ. ಆ್ಯಂಡ್ ನೋಡಿ ಕಲಿತೀವಿ ನಾವು. ಹೌದು. ಕೆಲವ್ರು ನೋಡಿ ನಾವು ಅವ್ರ ಮನೆ ನಾನು 1 ವಾರ ಇದ್ದೆ, ಈ ವಿಚಾರಕ್ಕೆ ಅವರು ಚರ್ಚೆನೇ ಮಾಡಲಿಲ್ಲ, ಅವ್ರು ಜಗಳನೇ ಆಡಲಿಲ್ಲ. ನಮ್ಮ ಮನೇಲಿ ಹೆಂಗೆಲ್ಲ ಆಡ್ತಾರೆ, ಕಿತ್ತಾಡಿದ್ರು 2 ನಿಮಿಷಕ್ಕೆ ಆಲ್ರೆಡಿ ನಾರ್ಮಲ್ ಆಗಿ ಮಾತಾಡ್ತಾ ಇದ್ರು. ನಮ್ಮ ಮನೇಲಿ ಹೆಂಗಲ್ವಾ, ನಾವು ಜಗಳ ಮಾಡಿದ್ರೆ ವಾರಂಗಟ್ಲೆ ಮಾತಾಡಲ್ಲ. ಅದೇನೋ ಕಿತ್ತಾಡಿದ್ರು ಒಂದು ವಿಷಯಕ್ಕೆ, ರಿಮೋಟಲ್ಲಿ ಇಟ್ಟೆ ಅಂತ 2 ಸೆಕೆಂಡ್ ಆಮೇಲೆ ಆಲ್ರೆಡಿ ಹೋಗ್ಬಿಟ್ರು. ಸೊ ಇದೆಲ್ಲ ನಾವು ಅವರಿಂದ ಯಾಕಂದ್ರೆ ದೇ ನೋ ದಟ್ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ದಿಸ್ ರಿಮೋಟ್ ಕಂಟ್ರೋಲ್ ಫೈಲ್. ಇದೆಲ್ಲ ಸಿಲ್ಲಿ ಅನ್ಸ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಮಾತಾಡ್ತಾ ಇದ್ರೆ ಮಗು ಬಂದ ತಕ್ಷಣ ಸುಮ್ಮನೆ ಆಗ್ಬಿಟ್ರು. ಸೊ ದೇ ನೋ ದಟ್ ದ ಚೈಲ್ಡ್ಸ್ ಹೆಲ್ತ್ ಇಸ್ ಮೋರ್ ಇಂಪಾರ್ಟೆಂಟ್. ಮೆಚುರಿಟಿನೂ ಮ್ಯಾಟರ್ ಆಗುತ್ತೆ. ಮಗು ಮುಂದೆ ನಾನು ಸರಿಯಾಗಿ ನಡ್ಕೊಳ್ಳೋದು, ನಾನು ಕರೆಕ್ಟು ಅಂತ ನಾನು ಪ್ರೂವ್ ಮಾಡೋದಕ್ಕಿಂತ ಬೆಟರ್ ಅನ್ನೋದು ಗೊತ್ತಾಗ್ಬಿಡುತ್ತೆ. ಹೌದು. ಸೊ ಇದು ಶೇರ್ಡ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಇದೆಯಲ್ಲ, ಇದು ಫೈನಲ್ ಎಕ್ಸಾಮ್ ತರ. ಇದನ್ನ ಯಾರು ಕುತ್ಕೊಂಡು ಚರ್ಚೆ ಮಾಡ್ತಾರೋ, ಈ ಹಳೆದಿಷ್ಟು ನಾವೇನು ಮಾತಾಡಿದ್ವಲ್ಲ, ಅದು ತಾನಾಗೆ ಆರ್ಗ್ಯಾನಿಕ್ ಆಗಿ ಅವ್ರಲ್ಲಿ ಬಂದ್ಬಿಡುತ್ತೆ. ಆ್ಯಂಡ್ ಒಂದು ಲಾಸ್ಟಲ್ಲಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ತುಂಬ ದೊಡ್ಡ ಸಮಾಜ ಸೇವೆ ಅಂದರೆ ಗಂಡ ಹೆಂಡತಿ ಚೆನ್ನಾಗಿರೋದ್ರ ಮೇಲೆ ವರ್ಕ್ ಮಾಡೋದು. ತುಂಬ ದೊಡ್ಡ ಸಮಾಜ ಸೇವೆ ಅದು. ಯಾಕೆ ಹೇಳಿ? ಯಾಕೆಂದರೆ ಒಂದು ಮನೇಲಿ ಇಬ್ಬರು ಚೆನ್ನಾಗಿದ್ರು ಅಂದರೆ ಅವರು ಒಳ್ಳೊಳ್ಳೆ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಅವ್ರ ಎನರ್ಜಿ ಎಲ್ಲ ನೀನು ಸರಿ, ನಾನು ಸರಿ, ನಾನು ಸರಿ, ನೀನು ಸರಿ ಅನ್ನೋದ್ರ ವೇಸ್ಟ್ ಆಗಲ್ಲ. ಸಿಕ್ಕಾಪಟ್ಟೆ ಎನರ್ಜಿ, ಮೈಂಡ್ ಸ್ಟ್ರೆಂತ್ ಎಲ್ಲ ಇರುತ್ತೆ ಅವ್ರಿಗೆ. ನಾವೇನಾದರೂ ಅದು ಮಾಡೋಣ ಇದು ಮಾಡೋಣ ಮಾಡ್ತಾರೆ. ಸೊ ಆಟೋಮ್ಯಾಟಿಕ್ಲಿ ಸಮಾಜಕ್ಕೆ ಅವರಿಂದ ಒಳ್ಳೇದಾಗಿ ಶುರು ಆಗುತ್ತೆ. 2ನೇದು ತುಂಬ ಒಳ್ಳೆ ಸಾತ್ವಿಕ ಮಕ್ಕಳನ್ನು ಅವ್ರು ಬೆಳೆಸಿದಾಗ ಅಂಥ ಮಕ್ಳು ಯಾರಪ್ಪ ನಿನ್ನ ಹೆತ್ತಿರೋದು ಅಂತ ಕೇಳ್ತಾರೆ ಅವ್ರು, ಅಲ್ವಾ ಜನ. ಸೊ ಅವ್ರನ್ನ ಸಮಾಜಕ್ಕೆ ಬಿಡ್ತಾರೆ. ಅಂಥವ್ರ ನಡುವೆ ನಾವಿದ್ದಾಗ ನಮಗೂ ಕಲಿಯೋಕೆ ತುಂಬ ಸಿಗುತ್ತೆ. ಸೊ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಗಂಡನ ಜೊತೆ ಸಮಾಧಾನವಾಗಿರೋದು ನಿಜವಾಗ್ಲೂ ಸಮಾಜ ಸೇವೆ, ಪೂಜೆ, ಆಧ್ಯಾತ್ಮ. ಅದನ್ನ ಬಿಟ್ಬಿಟ್ಟು ಅಲ್ಲೆಲ್ಲೋ ನೀವು ಕ್ಲಬ್ಬಲ್ಲಿ ಹೋಗಿ ಮೀಸೆತ್ತಿರ್ಬೋದು, ಅಥವಾ ನಾನು ತುಂಬ ಎಥಿಕ್ಸ್, ನಾನು ಇದು ಆ ದೇವಸ್ಥಾನಕ್ಕೆ 100 ಸತಿ ಹೋದೆ, ನನಗೆ ಈ ಅವಾರ್ಡ್ ಕೊಟ್ಟರು, ಅದೆಲ್ಲ ಒಳ್ಳೆಯದೇ ಇಲ್ಲ, ನಾನು ಹೇಳ್ತಲ್ಲ. ಮಾಡಿ ಆ ವ್ಯಾಲ್ಯೂಸನ್ನು ಮನೆಯಲ್ಲಿ ಗಂಡ ಹೆಂಡತಿ ಜೊತೆನೇ ಫಾಲೋ ಮಾಡದೇ ಇರೋ ನೀವು ಯಾವ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದ್ರೆ ಏನು ಬಂತು, ಯಾವ ಅವಾರ್ಡ್ ತೊಗೊಂಡು ಏನು ಸಿಕ್ತು ಯೋಚನೆ ಮಾಡಿ. ನೀವು ಒಂದ್ಸತಿ ಕೂತ್ಕೊಂಡು ಸುಮ್ಮನೆ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ. ಹೌದು. ಸೊ ಅದರಿಂದ ಅಳವಡಿಸ್ಕೊಳ್ಳಿ ಚಿಕ್ಕದಾಗಿ. ಖಂಡಿತ ಮಹತ್ತರವಾದ ಬದಲಾವಣೆ. ನಿಮಗೆ ಎಷ್ಟು ಹಗುರ ಅನ್ಸುತ್ತೆ, ಎಷ್ಟು ಕಾಯಿಲೆಗಳು ಗುಣ ಆಗುತ್ತೆ. ಹೌದು. ಗಂಡಂದಿರು ಇದನ್ನ ಫಾಲೋ ಮಾಡಿದ್ದೆ ಆದ್ರೆ ಹೆಂಡತಿಲಿ ಎಷ್ಟು ಕಾಯಿಲೆ ವಾಸಿ ಆಗತ್ತೆ ಬೇಕಾದ್ರೆ ನೀವು ಬಂದು ನಂಗೆ ಹೇಳ್ಬೋದು. ಹೌದು, ಎಷ್ಟೋ ಕಾಯಿಲೆಗಳ ಹೆಣ್ಮಕ್ಳಮ್ಮ ಗಂಡನನ್ನ ಸರಿಯಾಗಿ ಮಾತಾಡ್ಸಲ್ಲ, ಟೈಮ್ ಕೊಡಲ್ಲ, ಪ್ರೀತಿಸಲ್ಲ, ರೊಮ್ಯಾಂಟಿಕ್ ಆಗಿಲ್ಲ, ಅಥವಾ ಇಮೋಷನಲ್ ಕನೆಕ್ಟ್ ಇಲ್ಲ, ಸ್ಪೇಸ್ ಇಲ್ಲ, ರೆಸ್ಪೆಕ್ಟ್ ಇಲ್ಲ ಅನ್ನೋದ್ರಿಂದನೇ ಎಷ್ಟೋ ಕಾಯಿಲೆಗಳ ಹೆಣ್ಮಕ್ಳಿಗೆ ಬಂದಿದೆ.
ಹೌದು. ಸೊ ಎಲ್ಲಿ ಮೂಲ ಇದೆ ಅನ್ನೋದನ್ನು ಹುಡುಕ್ಬೇಕಾಗತ್ತೆ. ಸಣ್ಣ ಸಣ್ಣ ಬದಲಾವಣೆ ದೊಡ್ಡ ರಿಸಲ್ಟ್ ಅನ್ನ ಕೊಟ್ಟು ಬಿಡುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಪೂರ್ವಿ ಮ್ಯಾಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆಯ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀರಾ. ಸೊ ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ಸುತ್ತೆ. ಇನ್ಫ್ಯಾಕ್ಟ್ ಅಷ್ಟು ಚೆನ್ನಾಗಿ ಅಷ್ಟು ಸರಳವಾಗಿ ತಿಳಿಸ್ಕೊಟ್ಟಿದ್ದೀರಾ. ಒಂದು ಸಂಬಂಧ ಉಳಿಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಸಣ್ಣ ಸಣ್ಣ ವಿಚಾರಗಳು, ಸೂಕ್ಷ್ಮ ವಿಚಾರಗಳು ಅಲ್ಲಿ ಮುಖ್ಯ ಆಗ್ಬಿಡುತ್ತೆ ಅಂತ. ಸೊ ಅಫೇರ್ ಅಂದ ತಕ್ಷಣ ಅಥವಾ ಅನೈತಿಕ ಸಂಬಂಧ ಅಂದ ತಕ್ಷಣ ಅದು ಕೆಟ್ಟದ್ದು ಮಾತ್ರ ಅಲ್ಲ, ಅದ್ರಲ್ಲೂ ಕೂಡ ಒಂದು ಹುಡುಗಿ ಅಥವಾ ಒಂದು ಹುಡುಗನ ಆ ಒಂದು ಏನು ಮನ್ಸು ಅಂತ ಇರುತ್ತೆ, ಎಮೋಷನಲ್ ಇರುತ್ತೆ, ಖುಷಿ ಇರುತ್ತೆ. ಸೊ ಎಲ್ಲವನ್ನೂ ನಾವು ನೆಗೆಟಿವ್ ಆಂಗಲ್ ಅಲ್ಲಿ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಸಂಬಂಧವನ್ನ ಹೇಗೆ ಉಳಿಸ್ಬೇಕು, ಪ್ರೀತಿ ಅಂತ ಹೇಳಿದ್ರೆ ಏನು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ದಿ ಇನ್ವೈಟ್. ಥ್ಯಾಂಕ್ ಯು ಎವ್ರಿಬಡಿ. ನಮಸ್ಕಾರ. ಸೊ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಒಂದು ಸಂಬಂಧವನ್ನ ಉಳಿಸ್ಕೊಳ್ಬೇಕು, ನಿಜವಾದ ಪ್ರೀತಿ ಅಂತ ಹೇಳಿದ್ರೆ ಏನು ಅನ್ನೋದನ್ನ ಪೂರ್ವಿ ಮ್ಯಾಮ್ ನಮಗೆ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.